ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಜ್ಞ ತ್ರೈಗುಣ್ಯವರ್ಜಿತಭಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಃ ದಹನಂಚ ವಾಸವಿ ಸೋನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ನಾರಾಯಣ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಭಾಷ್ಯ ಎಷ್ಟು? ಅಥೋ ಜ್ಞಾನಿನಾಂ ಭವತ್ತೇವ ಮುಕ್ತಿ. ಆದ್ದರಿಂದ ಜ್ಞಾನಿಗಳಿಗೆ ಮುಕ್ತಿ ಆಗೇ ಆಗುತ್ತೆ. ಬೇರೆ ಇನ್ನೇನು ಮಾಡಿದರೂ ಕೂಡ ಮುಕ್ತಿ ನಿಶ್ಚಿತ ಅಲ್ಲ, ಅಪರೋಕ್ಷ ಜ್ಞಾನ ಒಂದೇ ನಿಶ್ಚಿತ. ಭೀಷ್ಮಾದೀನಾಂತೂ ತಕ್ಷಣೇ ಯುಕ್ತ್ಯಭಾವ. ಭೀಷ್ಮಾದಿಗಳಿಗೆ ಆ ಕ್ಷಣಕ್ಕೆ ಯಾಕೆ ಮುಕ್ತಿ ಆಗಲಿಲ್ಲ ಅಂತ ಪ್ರಶ್ನೆ. ಮುಕ್ತಿ ಆಗಲಿಲ್ಲ ಅಲ್ಲ, ಆ ಕ್ಷಣಕ್ಕಾಗಲಿಲ್ಲ ಅಷ್ಟೇ ಹೊರತು ಮುಕ್ತಿ ನಿಶ್ಚಿತನೇ. ಎರಡು ಭಾಗ ಅದರೊಳಗೆ. ಮುಕ್ತಿಯಾಗಿದ್ದು ನಿಶ್ಚಿತ, ಜ್ಞಾನೇನೈವ ಭವತ್ತೇವ ಮುಕ್ತಿ ಆಯಿತು. ಆಗಲೇ ಯಾಕಾಗಲಿಲ್ಲ ಅಂತ ಕೇಳಿದರೆ ಯುಕ್ತ್ಯಭಾವ. ಯುಕ್ತಿ ಅಂದರೆ ಮನೋಯುಕ್ತಿ. ಆ ಕಾಲಕ್ಕೆ ಮನಸ್ಸು ಸ್ವಲ್ಪ ಇದಾಯಿತು, ಡಿವೇಟ್ ಆಯಿತು. ಯಾರು ಹೇಳಿದರು ಹಾಗೆ ಆಗುತ್ತೆ. ಬೇರೆ ಬುತ್ತಿ ಇವರಿಗೆಲ್ಲ ಕೊನೆಯ ಜನ್ಮ ಮುಗಿದೋಯ್ತು ಅಷ್ಟೇ. ಇವ್ರು ಮತ್ತೆ ಹುಟ್ಟೋದಿದೆ ಇವರಿಗೆಲ್ಲ. ಅದೇ ಪ್ರಾರಬ್ಧ ಇದೆ. ಎಲ್ಲಿ ಪ್ರಾರಬ್ಧ ಅಂದರೆ ಮೂಲ ರೂಪಕ್ಕೆ ಹೋಗ್ಬೇಕು ಅವರು ಅಷ್ಟೇ. ಅದರಿಂದ ಮುಕ್ತಿನೇ ಅದು. ಒಂದಷ್ಟು ಟೆಕ್ನಿಕಲಿ ಮುಕ್ತಿನೇ, ಆದರೆ ಆ ಕ್ಷಣಕ್ಕೆ ಹೋಗಲಿಲ್ಲ ಅಂಬೋದು ಇದಕ್ಕೆ ಇದಕ್ಕೆ ಹೋಗಿದ್ದರಿಂದ ಅಷ್ಟೇ. ಮೂಲ ರೂಪ ಸೇರಿಕೊಂಡ್ರೆ ಹೊರತು ಬೇರೆ ಅಲ್ಲ. ಏನೇ ಆಗುತ್ತೆ ಅಂತ ಹೇಳ್ತಾರೆ. ರಾಮಾವತಾರದಲ್ಲಿ ಎಷ್ಟು ಜನ ಮುಕ್ತಿ ಹೋಗಲಿಲ್ಲ? ರಾಮದೇವ್ರು ಹೊಡೆದ ತಕ್ಷಣ ಜೊತೆಗೆ ಎಷ್ಟು ಜನ ಹೋದರು? ಕೋಟ್ಯಂತರ ಜನ ಹೋದರು ಹಿಂದಕ್ಕೆ. ಗೊತ್ತಾಯ್ತಾ? ಹಿಂದೆ ಅಲ್ಲೇ ದೃಷ್ಟಾಂತ ಅಲ್ಲೇ ಇದೆ. ಹೇಳಿದ್ನಲ್ಲ ಸರಿಯಾಗಿ. ಅಲ್ಲಿ ಕೆಲಸ ಆಗಿದೆ ಅಂದರೆ ಓದಿದ್ದಾನ ಅಂತ, ಮತ್ತೆ ಪ್ರೊಫೆಸರ್ ಅಂದರೆ ಮತ್ತೆ ಓದಿದ್ದಾನ ಅಂತ ಕೇಳೋದು ಹಾಗೋ. ಇಲ್ಲಿ ಮೋಕ್ಷ ಆಯಿತು ಅಂದರೆ ಜ್ಞಾನ ಆಗಿರಲ್ಲ. ಹೇಳಿ ಆಗಿದೆ. ಈಗ ಜ್ಞಾನದಿಂದನೇ ಮುಕ್ತಿ, ಜ್ಞಾನದ ಮುಕ್ತಿ ಆಗೇ ಆಗುತ್ತೆ. ಎರಡೆರಡು ಹೇಳಿದ ಮೇಲೆ ಅವ್ರು ಮುಕ್ತಿ ಹೋದ್ರೆ ಏನರ್ಥ ಅದಕ್ಕೀಗ? ತತ್ ಹೇಳೋ ಕಾರಣನೇ ಇಲ್ಲ ಅದಕ್ಕೆ. ತಚ್ಚೋಕ್ತಂ ಸ್ಮರನ್ ತ್ಯಜತಿ ಇತಿ ವರ್ತಮಾನ ಅಪದೇಶೋ ಹಿ ಕೃತಃ ಯಚ್ಚೋಕ್ತಂ. ಹಾಗಿದ್ದ ಸ್ಮರನ್ ತ್ಯಜತಿ ಅಂತ ಯಾತಕ್ಕೆ ಹೇಳಿದರು ಅಂದರೆ ಅವರಿಗೆ ಯಾತಕ್ಕಾಗಲಿ ಅದಕ್ಕೋಸ್ಕರನೇ. ಆಗ ಅವರು ಮೂಲರೂಪ ಸ್ಮರಣೆ ಮಾಡಿದರೆ ಹೊರತು ಕೃಷ್ಣ ಪಕ್ಕದಲ್ಲೇ ಕೃಷ್ಣ ಕೂತಿದ್ದಾರೆ, ಒಳಗೂ ಧ್ಯಾನ ಮಾಡ್ತಿದ್ದಾರೆ. ಆ ಕ್ಷಣಕ್ಕೆ ಡಿವೇಟ್ ಆಯಿತು. ಅದಕ್ಕೆ ಹೇಳ್ತಾರೆ ಒಂದು ನಿಯಮ ಏನು ಅಂದರೆ ಜ್ಞಾನಿನಾಂ ಕರ್ಮಯುಕ್ತಾನಾಂ ಕಾಯತ್ಯಾಗ ಕ್ಷಣೋ ಯದಾ ವಿಷ್ಣುಮಾಯಾ ತದಾ ತೇಷಾಂ ಮನೋಬಾಹ್ಯಂ ಕರೋತಿ. ಜ್ಞಾನಿನಾಂ ಕರ್ಮಯುಕ್ತಾನಾಂ ಕಾಯತ್ಯಾಗ ಕ್ಷಣೋ ಯದಾ ವಿಷ್ಣುಮಾಯಾ ತದಾ ತೇಷಾಂ ಮನೋಬಾಹ್ಯಂ ಕರೋತಿ. ಇನ್ನೂ ಅವರಿಗೆ ಪ್ರಾರಬ್ಧ ಇತ್ತು ಅಂದರೆ ಕೊನೆಯ ಕ್ಷಣದೊಳಗೆ, ಅಲ್ಲಿವರೆಗೂ ಏನು ಡಿಸ್ಟರ್ಬ್ ಆಗೋದಿಲ್ಲ. ಆ ಕ್ಷಣದಲ್ಲಿ ಏನಾಗುತ್ತೆ? ವಿಷ್ಣುಮಾಯಾ ದೈವೀಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಯಾರಿಗೂ ಮೀರ್ಲಿಕ್ಕಾಗೋದಿಲ್ಲ. ತಾದ ತೇಷಾಂ ಮನಸ್ಸನ್ನು ಬಾಹ್ಯಂ ಹೊರಗಡೆ ತಂದುಬಿಡುತ್ತೆ. ಆಗಾಗ ಸ್ವಲ್ಪ ಡಿವೇಟ್ ಮಾಡೋದ್ರಿಂದ ಏನಾಗುತ್ತೆ? ಅಲ್ಲಿಗೆ ಸ್ವಲ್ಪದಲ್ಲಿ ಹೋಯ್ತು ಅಂತ ಹೇಳೋದಿಲ್ಲ, ಆ ಸ್ಥಿತಿ ಬರುತ್ತೆ. ಆದರೆ ಮುಕ್ತಿ ನಿಶ್ಚಿತ. ಭೀಷ್ಮರಿಗೆ ಹಾಗೇ ಆಯಿತು. ಅದಕ್ಕೆ ಹೇಳ್ತಾರೆ ಭೀಷ್ಮರು ಕೃಷ್ಣಂ ಸ್ಮೃತ್ವ ಅಥ ಹೇಳ್ತಾರೆ. ಆಚಾರ್ಯ ಹೇಳ್ಬೇಕಾದ್ರೆ ನಿರ್ಣಯದಲ್ಲಿ ಬರೀತಾರೆ ಅಥ ಕೃಷ್ಣಂ ಅನುಸ್ಮೃತ್ಯ ಭೀಮೇ ಸ್ವಾಂ ವಸುತಾಂಗತೆ. ಕೃಷ್ಣಂ ಅನುಸ್ಮೃತ್ಯ, ಅನುಸ್ಮರನ್ನಲ್ಲ, ಅನುಸ್ಮೃತ್ಯ. ಸ್ಮೃತ್ಯ ಅಂಬುದೇನದು ಪಾಸ್ಟ್ ಟೆನ್ಸ್ ಆಯಿತು. ಅನುಸ್ಮರ ಪ್ರೆಸೆಂಟ್ ಟೆನ್ಸ್. ಗೊತ್ತಾಯ್ತು? ಆದ್ದರಿಂದ
ಸ್ಮರಣೆ ಮಾಡ್ತಾ ಹೋಗಲಿ, ಸ್ಮರಣೆ ಮಾಡಿ ಆಮೇಲೆ ಹೋದರು. ಆದ್ದರಿಂದ ಆ ಕ್ಷಣಕ್ಕೆ ಏನು ಮಾಡಿ ನಮಗೆ ಬಿಡೋದು ಹೊರಗಿನವ್ರು ಏನು ಮಾಡಿ ಗೊತ್ತಾಗಲ್ಲ, ಅದು ಪೂರ್ತಿ ಸೀಕ್ರೆಟ್. ಆದ್ದರಿಂದ ನಾವು ನಾರಾಯಣ ನಾರಾಯಣ ಅಂತಿರ್ಬೋದು ಅವರು, ಗೊತ್ತಾಯ್ತಾ. ಬಟ್ ಆ ಮೂಮೆಂಟ್ ಇದೆಯಲ್ಲ ನಮಗೆ ಗೊತ್ತಾಗೋದಿಲ್ಲ, ಅದು ಗೊತ್ತಾಯ್ತಾ. ಜೀವ ಕಡ್ಡಿ ಕಾಣೋದಿಲ್ಲ ಅಂದಮೇಲೆ ಗೊತ್ತಾಗೋದೇನು ಪ್ರಶ್ನೆ ಬರಲಿಲ್ಲ ನಮಗೆ. ಅವರವ್ರ ಗತಿ ಅವ್ರಿಗೆ ಗೊತ್ತಾಗೋದು ನಮಗೆ ತಿಳಿಯೋದಿಲ್ಲ. ಯೋಗ್ಯ ಅಂತ ಅಷ್ಟೇ ಹೇಳ್ಬೋದೇ ಹೊರತು ಆ ಕ್ಷಣದಲ್ಲಿ ಮಾಡಿದ ಅಂತ ಹೇಳೋದಕ್ಕೆ ಬರೋದಿಲ್ಲ. ದಾರ್ಯ ನಚ ಅನ್ಯೇಷಾಂ ತದಾ ಸ್ಮೃತಿ ಭವತಿ. ಎಷ್ಟೋ ಜನ ಅಂದ್ಕೊಂಡಿರ್ತೀವಿ ಭಾರಿ ಮಾರ್ಕ್ಸ್ ತಗೋತಾರೆ ಅಂತ ಕಡಿಮೆ ತೊಗೊಂಡ್ಬಿಡ್ತಾನೋ. ಕೇಳಿ ಅವನಿಗೆ ಹೌದು ಅವತ್ತು ಯಾಕೆ ಸ್ವಲ್ಪ ಡಿಸ್ಟರ್ಬ್ ಆಯಿತು, ಮನಸ್ಸು ಸರಿ ಇರಲಿಲ್ಲ ಏನೋ ಹೇಳಿಬಿಡ್ತಾನೆ. ಆ ಥರ ದೇವ್ರ ಸಂಕಲ್ಪ ಇದ್ರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಂ ಯಾವ್ದು ಬಿಂಬರೂಪಣೆ ಮಾಡಬೇಕು ಅಷ್ಟೇ ಅಲ್ಲ, ಅವರು ಆ ಕ್ಷಣಕ್ಕೆ ಮುಕ್ತಿ ಹೋಗಬೇಕಿತ್ತು. ಮೂಲ ಸ್ವರೂಪ ವಸುರೂಪಕ್ಕೆ ಹೋದ ಅಲ್ಲಿ ಹೋಗಬೇಕಾಗಿತ್ತು. ಬಟ್ ಇನ್ನು ತುಂಬ ಕೆಲಸ ಇದೆ ವಸುರೂಪದಲ್ಲಿ, ಅವರು ದೇವತೆಗಳವರಲ್ಲ, ಇನ್ನು ಮಾಡೋ ಕೆಲಸ ಇರೋದ್ರಿಂದ ಮಾಡಲಿಲ್ಲ. ಹಾಂ ಹಾಂ ಅಲ್ಲ, ಆಗಲೇ ಗೊತ್ತಾಗುತ್ತೆ ಮುಂದಿನ ಜನ್ಮಕ್ಕೆ ಯಾಕೆ ಕಾಯ್ಬೇಕು ಅವರು. ಪ್ರತಿಯೊಬ್ಬರಿಗೂ ಕೊನೆಯ ಸಂತಲ್ಲಿ ಏನು ನೋಡ್ತಾರೋ ಅದೇ ಅದೇ ಅಂಥದ್ದೇ ರೂಪ ಬರುತ್ತೆ ಅವ್ರಿಗೆ. ಅವರಿಗೆ ಉಳಿದವ್ರು ಹೇಳಕ್ಕೆ ಬರೋಲ್ಲ ಅಷ್ಟೇ, ಅವರಿಗೆ ಡೈಲಿ ಕಾಯ್ಬಿಟ್ಟಿರ್ತಾರೆ, ಹೇಳಕ್ಕೆ ಬರೋದಿಲ್ಲ. ನಚ ಅನ್ಯೇಷಾಂ ಯದಾ ಸ್ಮೃತಿರ್ಭವತಿ ಬಹುಜನ್ಮ ನಚ ಅನ್ಯೇಷಾಂ ತದಾ ಸ್ಮೃತಿರ್ಭವತಿ. ಉಳಿದವರಿಗೆಲ್ಲ ಸ್ಮೃತಿ ಬರೋ ಚಾನ್ಸೇ ಇಲ್ಲ. ಅಕಸ್ಮಾತ್ ದುರ್ಯೋಧನ ಅಂತ್ಯಕಾಲಕ್ಕೆ ಮಾಡಿ ಕೃಷ್ಣ ನೋಡ್ತಾ ಇದ್ದಾನೆ, ದುರ್ಯೋಧನ ಅಂತ್ಯಕಾಲಕ್ಕೆ ನೋಡಿದ ರಾತ್ರಿ ನೋಡಿದೆ ಸಾಯವತ್ತಿಗೆ ಹೊರಟೋಗ್ಬಿಟ್ಟ. ಬರಲಿ ಸ್ಮರಣೆ ಇನ್ನೂ ಖುಷಿಯಿಂದ ಹೋದ. ಅಂತೂ ಉಪಾಂಡವರು ಕೊಲಿಸ್ಬಿಟ್ಟೆ ನಾನು ಅಂತ ಭ್ರಮೆಯಿಂದ ಹೋದ ಹೊರತು ಅವನಿಗಿದು ಬರಲಿಲ್ಲ. ಬಹುಜನ್ಮ ವಿಪಾಕೇನ. ಓದದೇ ಇದ್ದವರಿಗೆ ಪರೀಕ್ಷೆ ಜ್ಞಾಪಕ ಬರುತ್ತಾ? ಓದಿದ್ರೆ ಜ್ಞಾಪಕ ಬರೋದು. ಅವನು ಎಂದೂ ಕೃಷ್ಣನ ಭಕ್ತಿ ಇಲ್ಲ, ಆದ್ದರಿಂದ ಅವನಿಗೆ ಸರ್ವತ ಬರೋ ಚಾನ್ಸೇ ಇಲ್ಲ. ಇವರಿಗೂ ಕೂಡ ಬಹುಜನ್ಮ ವಿಪಾಕೇನ ಭಕ್ತಿಜ್ಞಾನೇನ ಯೇ ಹರಿಂ ಭಜಂತಿ ತಸ್ಮೃತಿಂ ತ್ವಂತೆ ದೇವೋ ಯಾತಿ ನಚಾನ್ಯಥಾ ಇತಿ ಉಕ್ತೇರ್ ಬ್ರಹ್ಮವೈವರ್ತೆ. ಬಹುಜನ್ಮ ವಿಪಾಕೇನ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಭಗವದ್ಗೀತೆ ಇವೇ ಉದ್ಯದಲ್ಲಿ ಮತ್ತೆ ಆಚಾರ್ಯ ಕೋಟ್ ಮಾಡಲ್ಲ, ಅದನ್ನು ಸೇರಿಸ್ಕೋಬೇಕಾದ್ರೆ. ಬಹುಜನ್ಮ ವಿಪಾಕನ ಪರಿಪಾಕದಿಂದಾಗಿ ಭಕ್ತಿಜ್ಞಾನೇನ ಯೇ ಹರಿಂ, ಅದರಿಂದ ಭಕ್ತಿ ಬರುತ್ತೆ, ಜ್ಞಾನ ಬರುತ್ತೆ. ಅಂಥವರು ಇದು ಒಂದು ಮುಕ್ತಿ ನಿಶ್ಚಿತ ಆಯ್ತು. ಈಗ ಯಾರು ಮುಕ್ತಿ ಆಗಲೇ ಆಗಬೇಕು ಅಂತಿದ್ದರೆ ಭಜಂತಿ ತತ್ಸ್ಮೃತಿಂ ತು ಅಂತೆ ತೇ ದೇವೋ ಯಾತಿ ರಚಾನ್ಯಥ. ಅಂತ್ಯಕಾಲದಲ್ಲಿ ದೇವ ಅಂದರೆ ಇಲ್ಲಿ ದೇವತೆಗಳಷ್ಟೇ ಅಲ್ಲ, ಸಾತ್ವಿಕ ಜೀವ, ಗೊತ್ತಾಯ್ತಾ. ದೋಭೂತ ಸರ್ಗವು ಲೋಕೇಸ್ಮಿನ್ ದೈವ ಆಸುರ ಏವಚ. ದೈವದಲ್ಲಿ ಮನುಷ್ಯರು ಸೇರಿಬಿಡ್ತಾರೆ, ಮನುಷ್ಯೋತ್ತಮರು ಸೇರ್ತಾರೆ, ಅವರು ಮುಕ್ತಿ ಹೋಗ್ತಾರೆ ಹೊರತು ಉಳಿದವರಿಲ್ಲ. ಸೊ ಒಂದಾಯ್ತು. ಈಗ ಒಂದು ಜ್ಞಾನಿಗಳಿಗೆ ಮುಕ್ತಿ ಒಂದು ನಿಶ್ಚಿತ, ಅದೇ ಜನ್ಮದಲ್ಲಿ ಮುಕ್ತಿ ನಾವು ನಿಶ್ಚಿತ ಹೇಳಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ. ಎಷ್ಟು ಜನ್ಮ ನಮಗೆ ಗೊತ್ತಿಲ್ಲ ಎಷ್ಟು ಜನ್ಮ ಇದೆ ಅಂತ ಹೇಳಿಬಿಟ್ಟು. ನಮ್ಮ ಡ್ಯೂಸೇ ನಮಗೆ ಗೊತ್ತಿರೋದಿಲ್ಲ, ಕೇಳ್ಕೊಬೇಕು ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕೇಳೋದಿಲ್ಲ. ಲೌಕಿಕ ಅದು ಆ್ಯಕ್ಚುಲಿ, ಅದೇ ನಮಗೆ ಗೊತ್ತಿಲ್ಲದೇ ಮುಗಿದ್ರು ಕಟ್ತಿರ್ತಾನೆ, ಇನ್ನೂ ಇರ್ಬೇಕಾದ್ರೆ ಮುಗಿತಂತೂ ಕಟ್ಟೋದು ಬಿಟ್ಟು ಫಜಿತಿ ಆಗುತ್ತೆ. ಆದ್ದರಿಂದ ಅದು ಸರಿಯಲ್ಲ, ಸರಿಯಾಗಿ ವೆರಿಫೈ. ಅವನು ಎಷ್ಟೋ ಸತಿ ಹೇಳೋನು ತಪ್ಪು ಹೇಳಿಬಿಡ್ತಾರೆ ಕೆಲವು ಸಲ. ಆಯಿತು ಅಂತ ಅದು ಇದೆ ಅಂತ ಅವನು ಇರೋದಿಲ್ಲ, ಈಗ ಎಂಥ ಎರಸ್ ಆಗ್ಬೋದು. ಆದರೆ ಒಂದು ದೇವರ ಲೆಕ್ಕ ಮುಖ್ಯ, ಆದ್ದರಿಂದಾಗಿಯೇ ಯಾರಿಗೂ ಕೂಡ ಅಂತ ಸ್ಮರಣೆ ಬಂದೇ ಬರುತ್ತೆ. ಬರದೇ ಹೋದರೆ ಆ ಜನ್ಮದಲ್ಲಿ ಇಲ್ಲ, ಅಷ್ಟು ಗ್ಯಾರಂಟಿ. ಜ್ಞಾನಿ ಅಲ್ಲದೆ ಹೋದರೆ ಯಾವ ಜನ್ಮದಲ್ಲೂ ಇಲ್ಲ. ಜ್ಞಾನಿ ಆದರೆ ಆ ಜನ್ಮದಲ್ಲಿ ತಪ್ಪಿದರೆ ಇಲ್ಲ. ಮತ್ತು ಒಂದು ಕಾಲಕ್ಕೆ ಪ್ರಾರಬ್ಧ ಮುಗಿದ ಮೇಲೆ ಜ್ಞಾನ ಬಂದೇ ಬರುತ್ತೆ, ಆದ್ದರಿಂದ ಸಮಸ್ಯೆ ಇಲ್ಲ. ನಚಾನ್ಯಥ ಇತ್ಯುಕ್ತೇರ್ ಬ್ರಹ್ಮವೈವರ್ತೆ. ಬ್ರಹ್ಮವೈವರ್ತವಾಗಿ ಇವೆಲ್ಲ ಪುರಾಣ ಯಾಕೆ ಕೊಟ್ಟು ಮಾಡ್ತಾರೆ ಮಧ್ಯ ಆಚಾರ್ಯರು ಅಂದರೆ, ಅವೆಲ್ಲ ಬರೀ ಕಥೆಗಳೆಲ್ಲ ಶಾಸ್ತ್ರ ಅಂತ ಹೇಳೋದಕ್ಕೆ. ಶಾಸ್ತ್ರಾರ್ಥ ಮಾಡಬೇಕಾದ್ರೆ ಅದನ್ನು ಕೋಟ್ ಮಾಡಿದ್ರೆ ಏನು ಅರ್ಥ? ಅದಕ್ಕೆ ಶಾಸ್ತ್ರ ಅಂತ ಅರ್ಥ. ರಾಯರು ಮಧ್ವಯುಜ ಕೋಟ್ ಮಾಡ್ತಾರೆ, ಪರಿಮಾಣದಲ್ಲಿ ಮಧ್ವಯುಜ ಕೋಟ್ ಮಾಡ್ತಾರೆ. ಉಳಿದವರಿಗೆ ಕಾವ್ಯ ಅದು ಬ್ರಹ್ಮಸೂತ್ರಕ್ಕೆ ಬರೆದ ಟಿಪ್ಪಣಿ. ಅಲ್ಲಿ ಕೋಟ್ ಮಾಡ್ಬೇಕಾದ್ರೆ ಏನರ್ಥ? ಅದಕ್ಕೆ ಶಾಸ್ತ್ರ ಅಂತ. ಅದಕ್ಕೆ ಸಾಧುಭ್ಯೋ ಪಥುಮತನಾಂಗ್ದಿ ಭಕ್ತಿ ಭಾಗ್ಯ ಅಂತ ಹೇಳಿದ್ದಾರಲ್ಲ, ಶಾಸ್ತ್ರ ಅವರು ಸಂಬಂಧಪಟ್ಟ ವಿಚಾರ ಕೋಟ್ ಮಾಡಿದಾಗ ಅದಕ್ಕೆ ಆ ಮಹತ್ವ ಇದೆ ಅಂತ ಅರ್ಥ. ಇತ್ಯುಕ್ತೇರ್ ಬ್ರಹ್ಮವೈವರ್ತೆ ನಿರ್ವಾಣಂ ಅಶರೀರಂ. ಇಲ್ಲಿ ಅದೆಲ್ಲ ಮುಗೀತೀಗ. ಬ್ರಹ್ಮ ನಿರ್ವಾಣ ಮೃಚ್ಛೇತಿ ಅಂತ ಬಂತೀಗ. ನಿರ್ವಾಣಂ ನಿರ್ವಾಣಂ ಬಯೋರ್ ಅಭೇದ. ರವೀಂದ್ರ ಎರಡು ಕರೆಕ್ಟ್. ನಿರ್ವಾಣ ಸಂಸ್ಕೃತ ನಿಯಮ ಇದೆ, ಬಬಯೋರ್ ಅಭೇದ ಅಂತ ನಿಯಮ ಇದೆ. ಬಬಯೋರ್ ಅಭೇದ, ರಲಯೋರ್ ಅಭೇದ. ಕೆಲವು ಪದಗಳೆಲ್ಲ ಒಂದು ಅಕ್ಷರ ಇನ್ನೊಂದು ಅಕ್ಷರಕ್ಕೆ ಮ್ಯಾಚ್ ಆಗುತ್ತೆ. ನಿರ್ವಾಣಂ ಅಶರೀರಂ ಬ್ರಹ್ಮ. ಅಶರೀರಂ ಬ್ರಹ್ಮ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ಪರಮಾತ್ಮ ಹತ್ರೇ ಹೋಗ್ತಾರೆ ಅಂತ ಹೇಳಬೇಕಾಗಿದೆ. ಬರೀ ಬ್ರಹ್ಮ ಅಂದರೆ ಸತ್ಯಲೋಕಕ್ಕೆ ಇವನು ಹೋಗಿದ್ದ, ಹಿರಣ್ಯಕಶಿಪು ಕೂಡ ಹೋಗಿದ್ದ. ಆದ್ದರಿಂದ ಆ ರೀತಿ ಹೋದ ಅಂತ ಆಗಬಾರ್ದು. ಫಾರಿನ್ಗೆ ಹೋಗಿ ಬಂದ ವಿಜಿಟರಾಗಿ ಹೋಗಿ ಬರೋದು ಬೇರೆ, ಕೋರ್ಸ್ಗೆ ಹೋಗೋದು ಬೇರೆ, ಕೆಲಸಕ್ಕೆ ಹೋಗೋದು ಬೇರೆ, ಗೊತ್ತಾಯ್ತಾ. ಯಾವುದು ಮೆಡಿಕಲ್ ಗಾಡಿ ಓಡಿ ಬಂದು ನಾನು ಮೆಡಿಕಲ್ ಆಗಿದ್ರೆ ಹೇಳಕ್ಕೆ ಬರುತ್ತಾ? ಒಂದು ರೌಂಡ್ ಹಾಕಿದೆ ಮೆಡಿಕಲ್ ಗಾಡಿದೊಳಗೆ, ಪ್ರಿನ್ಸಿಪಾಲ್ ರೂಮಿಗೂ ಹೋಗಿ ಬಂದ ಎಲ್ಲ ಬಯಸ್ಕೊಳ್ಳೋಕ್ಕೆ.
ಅದು ಏನಲ್ಲ ಅದು ಬೇಡ, ಅವ್ನು ಡಾಕ್ಟ್ರ್ ಅಲ್ಲ. ಗೊತ್ತಾಯ್ತು, ಪ್ರಿನ್ಸಿಪಲ್ ಜನ್ಮದಲ್ಲೇ ನೋಡಿದೇನೆ ಅವನು ಏನಾಗಿರ್ಬೋದು, ಕೋರ್ಸ್ ಮುಗಿಸ್ಬೋದು. ಯಾಕಂದ್ರೆ ನೋಡಿ ಬರೋದು ಬೇರೆ, ವಿಸಿಟರ್ಗೂ ಬೇರೆ, ವರ್ಕರ್ ಬೇರೆ, ಸ್ಟೂಡೆಂಟ್ ಬೇರೆ. ಇವರೆಲ್ಲ ಕೂಡ ಸುಮ್ಮನೆ ಕಂಡ್ರೆ ಮೋಕ್ಷ ಇಲ್ಲ. ಮತ್ತು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ನಿರ್ವಾಣ ಬ್ರಹ್ಮನೇ ಆಗಬೇಕು. ನಿರ್ವಾಣ ಬ್ರಹ್ಮ ಅಂದರೆ ಅಪ್ರಾಕೃತ ಶರೀರ, ಬಾಣ ಅಂದರೆ ಪ್ರಾಕೃತ ಶರೀರ. ನಿರ್ವಾಣ ಅಂದರೆ ಅಪ್ರಾಕೃತ ಶರೀರದ ಬ್ರಹ್ಮ ಅಂದರೆ ನಾರಾಯಣ. ಬರೀ ಬ್ರಹ್ಮ ಅಂದರೆ ಬ್ರಹ್ಮದೇವರು ಆಗಬಹುದು. ನಿರ್ವಾಣಂ ಬ್ರಹ್ಮ ಅಂದರೆ ನಾರಾಯಣನೇ ಆಗ್ತಾನೆ. ಕಾಯೋ ಬಾಣಂ ಶರೀರಂಚ ಕೋಟ್ ಮಾಡಿದರು. ಕಾಯೋ ಬಾಣಂ ಶರೀರ, ಬಾಣ ಕಾಯ ಶರೀರ ಪರ್ಯಾಯ ಪದಗಳು ಇಷ್ಟು ಕೂಡ. ಸೊ ಕಾಯ ಇಲ್ದವನು ಅಂದರೆ ಪ್ರಾಕೃತ ದೇಹ ಇಲ್ದವನು ಅಂತ ಅರ್ಥ. ಇತ್ಯಭಿಧಾನಂ ಇತ್ಯಭಿಧಾನಾತ್ ಏತತ್ ಬಾಣಂ ಅವಷ್ಟಭ್ಯ ಇತಿ ಪ್ರಯೋಗಾಚ್ಯ. ಒಂದು ಕಡೆ ಹೇಳ್ತಾರೆ ಏತದ್ ಬಾಣಂ ಅವಷ್ಟಭ್ಯ, ಈ ದೇಹವನ್ನು ಹೊಂದಿದಾಗ, ಈ ದೇಹವನ್ನು ಹೊಂದಿದಾಗ ಅಂತ ಹೇಳಿದಾಗ ಬಾಣ ಶಬ್ದಕ್ಕೆ ಏನು ಅರ್ಥ ಆಯಿತು, ದೇಹ ಅಂತ ಅರ್ಥ. ಇತಿ ಪ್ರಯೋಗನೂ ಹಾಗೇ ಇದೆ, ಡಿಕ್ಷನರಿನೂ ಹಾಗೇ ಇದೆ. ನಿರ್ವಾಣ ಶಬ್ದ ಪ್ರತಿಪಾದನಂ ಅನಿಂದ್ರಿಯಾ ಇತ್ಯಾದಿವತ್. ಇಲ್ಲೊಂದು ಪ್ರಶ್ನೆ ಬಂತೀಗ, ನಿರ್ವಾಣ ಅಂದರೆ ದೇಹನೇ ಇಲ್ಲ ಅಂತಾಯ್ತಾ? ಪರಮಾತ್ಮ ನಿರಾಕಾರಣ ಅಂದರೆ ಹಾಗಲ್ಲ ಹೇಳ್ತಾರೆ. ನಿರಿಂದ್ರಿಯ ಅಂತ, ಅನಿಂದ್ರಿಯ ಅಂದರೆ ಇಂದ್ರಿಯ ಇಲ್ಲದೆ ಇರೋರಲ್ಲ, ಪೂರ್ತಿ ಇಲ್ಲದೆ ಇರೋರು ಅಂತ ಅರ್ಥ. ಒಂದು ಮಾತು ಅನುದರ ಕನ್ಯಾ ದೃಷ್ಟಾಂತಕ್ಕೂ, ಅನುದರ ಕನ್ಯಾ, ಕನ್ಯೆಗೆ ಹೊಟ್ಟೆನೇ ಇಲ್ಲ ಅಂದ್ಬಿಟ್ರೆ ಏನರ್ಥ ಅದಕ್ಕೆ? ಭಾರಿ ಸಣ್ಣ ಅಂತ ಅರ್ಥ ಅಷ್ಟೇ ಹೊರತು ಏನಲ್ಲ ಇಲ್ಲ ಅಂತ. ಅದೇ ಇಲ್ಲೂ ಕೂಡ ದೇವ್ರ ದೇಹನೇ ಇಲ್ಲ ಅಂದರೆ ಇಂಥ ದೇಹ ಇಲ್ಲ, ದೇಹ ಇಲ್ಲವರೇ ನಿಲ್ಲಕ್ಕೆ ಸಾಧ್ಯ. ಆದ್ದರಿಂದ ಕಥಮನ್ಯಥ ಸರ್ವಪುರಾಣಾದಿ ಪ್ರಸಿದ್ಧ ಆಕೃತಿ ಭಗವತ. ಇಲ್ಲಿ ಇನ್ನೊಂದು ತೊಗೊಂಡ್ರು ಪ್ರಶ್ನೆ. ಈಗ ನಿರ್ವಾಣ ಶಬ್ದ ಬಂದಿದ್ದಕ್ಕೆ ಅಶರೀರ ಮತ್ತು ಅರ್ಥ ಬರೆದಿದ್ದರಿಂದ ದೇವ್ರು ನಿರಾಕಾರ ಅಂತ ಯಾವ ವಾದ ಮಾಡಬಾರ್ದು. ಭಗವತಿ ನಿರಾಕಾರ ಬ್ರಹ್ಮ ಅಂತ ಹೇಳಿದೆಯಲ್ಲ ಅಂದರೆ ಹೇಳಿಲ್ಲ ಅಂತ ಹೇಳ್ತಾ ಆ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ಕಥಮನ್ಯಥ ಸರ್ವಪುರಾಣಾದಿ ಪ್ರಸಿದ್ಧ ಆಕೃತಿರ್ಭಗವತ ಉಪಪದ್ಯತೆ. ದೇವರಿಗೆ ಆಕೃತಿ ಅಂಥೇಳಿ ಎಲ್ಲ ಶಾಸ್ತ್ರ ಪುರಾಣ ಎಲ್ಲ ಹೇಳಿಬಿಟ್ಟಿದೆ ಈಗಾಗಲೇ ಅಂತ, ಅದನ್ನು ನಿರಾಕರಣೆ ಮಾಡೋಕ್ಕೆ ಬರೋದಿಲ್ಲ. ನಚ ಅನ್ಯದ್ ಭಗವತಃ ಉತ್ತಮಂ ಬ್ರಹ್ಮ. ಅವ್ರೇನು ಮಾಡಿರಲಿಲ್ಲ, ಇಲ್ಲ ಇಬ್ಬರು ಬ್ರಹ್ಮರಿದ್ದಾರೆ. ನಿರ್ವಾಣ ಬ್ರಹ್ಮ ಬೇರೆ, ಗೊತ್ತಾಯ್ತಾ? ಆಮೇಲೆ ಸವಾಣ ಬ್ರಹ್ಮ ಬೇರೆ. ಅವ್ರು ಹೇಳ್ತಾರೆ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತೇಳಿ. ಆದಿತ್ಯದ ಯಾಕೆ ಹೇಳಬಾರ್ದು ಅಂದರೆ ಅದು ಪ್ರಮಾಣ ಬೇಕಾದ್ರೆ ಸುಮ್ಮನೆ ಸಾವಿರ ಹೇಳಬಹುದು, ಪ್ರಮಾಣ ಬೇಕು. ಪ್ರಮಾಣ ಇದೆಯಾ? ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಇತಿ ಭಾಗವತೆ. ನಿಜವಾದ ಅರ್ಥದಲ್ಲಿ ಮುಖ್ಯಾರ್ಥದಲ್ಲಿ ಬ್ರಹ್ಮಶಬ್ದಕ್ಕೆ ಎಲ್ಲ ಶಬ್ದಗಳಿಗೂ ಮುಖ್ಯಾರ್ಥದಲ್ಲಿ ಅರ್ಥ. ಬ್ರಹ್ಮಶಬ್ದ ಅಥಾತೋ ಬ್ರಹ್ಮಜಿಜ್ಞಾಸ ಅಂತ ಹೇಳಿದರು. ಬ್ರಹ್ಮಜಿಜ್ಞಾಸ ಅಂತ ಹೇಳಿದಾಗ ಮುಖ್ಯವಾಗಿ ಬ್ರಹ್ಮ ಅಂದರೆ ಯಾರಲ್ಲೀಗ? ನಾರಾಯಣನೇ. ಆದ್ದರಿಂದ ಬ್ರಹ್ಮ ಅಂದಮೇಲೆ ಪರಮಾತ್ಮ. ನಿರ್ವಾಣಂ ಅಂತ ಹೇಳಿದ್ದಕ್ಕೆ ಈ ದೇಹ ಇಲ್ಲ ಅಂತ ಅಡ್ಜೆಕ್ಟಿವ್. ಈ ದೇಹ ಇಲ್ಲದ ಗುಡ್ ಬಾಯ್ ಹೌದು, ಗುಡ್ ಎಂಬುದೇನದು ಅಡ್ಜೆಕ್ಟಿವ್ ಅಷ್ಟೇ. ಭಗವಂತಂ ಪರಂ ಬ್ರಹ್ಮ ಅಂದರೆ ಬ್ರಹ್ಮದೇವರಿದ್ದಾರೆ, ನಾರಾಯಣ ಇದ್ದಾನೆ ಬೇರೆ. ನಾರಾಯಣಿಗೆ ಎರಡಿದೆ, ಸಗುಣ ಅದನ್ನು ಹೇಳಬಾರದು. ಸಗುಣ ಬ್ರಹ್ಮ ನಿರ್ಗುಣ ಎರಡು ಅಂತ ಹೇಳಬಾರದು. ಕನ್ಫ್ಯೂಸ್ ಮಾಡ್ತಾರೆ. ಏನು ಮಾಡಬಹುದು? ಬದಲಿಗೆ ಹೋಗಿ ಬಂದರು, ಹೋಗಿ ನಾರಾಯಣ ನೋಡಿದ್ರೆ ಇನ್ನೊಂದು ನಾರಾಯಣ ನೋಡಿದ್ರೆ ಹೇಳೋದಕ್ಕೆ ಅಲ್ಲಿ ಇವ್ರಿಗೆ ತಲೆ ಕೆಟ್ಟೋಯ್ತು. ಎಲ್ಲರಿಗೆ ಇಲ್ಲ ಸುಳ್ಳು ಹೇಳಿದಾರೆ ಅವರು ಅಂತೆ. ಇವ್ರು ಏನು ಮಾಡಿದ, ಸ್ವಲ್ಪ ಡಿಸ್ಟರ್ಬ್ ಮಾಡಲಿಕ್ಕೆ ತಗದ, ಸ್ವಲ್ಪ ಬುದ್ಧಿ ಹೋದರೆ ಇನ್ನೊಂದು ನಾರಾಯಣ ಇದೆ ನೋಡಿದೆ ಅದರ ಇಲ್ಲ ಹಾಗೆ ವೇಸ್ಟ್ ಆಯ್ತು. ಎಷ್ಟೋದ್ರೆ ಮೋಸ ಮಾಡ್ತಾರೆ. ಹಾಗೆಲ್ಲ ಹೋಗಿ ಬಂದು ನೋಡಿದ್ರೆ ತಾವು ನೋಡಿರೋದಿಲ್ಲ, ಸುಳ್ಳು ಹೇಳಿ ಅವನ್ನ ಸಂಕಟಕ್ಕೊಳಗೆ ಮಾಡ್ತಾರೆ. ಅದು ಇವರು ಹಾಗೆ ಮಾಡಿದ್ದು. ಇಬ್ಬರು ಬ್ರಹ್ಮ ಇದ್ದಾರೆ ಅಂತೇಳಿ ಭ್ರಮೆ ಓಡಿಸ್ಬಿಟ್ಟು ಲಾಸ್ಟ್ ಬಸ್ ಇನ್ನೊಂದು ಬಸ್ ಬರುತ್ತೆ, ಅದು ಈ ಬಸ್ ಮಿಸ್ ಆಯಿತು, ಇನ್ನೊಂದು ಬರಲೂ ಇಲ್ಲ. ಅಲ್ಲಿ ಎಲ್ಲಿ ಉಳಿದಾಗಾಯ್ತು, ಅವ್ರು ರಾತ್ರಿಯೆಲ್ಲ ಉಳ್ಕೊಂಡು ಹೋದ ಕಡೆಗೆ ಒದ್ದಾಡಿ ಹೋದ, ಕಾಡು ಸತ್ತು ಹೋಗ್ಬೋದು. ಏನೋ ಪ್ರಾಕೃತ ಶರೀರ ಪ್ರಾಕೃತ ಶರೀರ ಇಲ್ಲದೆ ಇರೋದು ನೋಡಿ. ಅದರ ಇದು ಮುಂದೆ ಅವಸರ ಪಡಬೇಕು ನೋಡಿ, ಹೇಳ್ತಾ ಹೋಗ್ತಾರೆ. ಈಗ ಈ ಆಚಾರ ಕೊಟ್ಟಿದ್ದೇನೆ. ಬಾಡ ಶಬ್ದಕ್ಕೆ ದೇಹ ಅಂತ ಅರ್ಥ ಕೊಡಲಿಲ್ಲ. ದೇಹ ಅಂದರೆ ಪ್ರಾಕೃತ ದೇಹ ಅದಿಲ್ಲ. ತ್ರೈಗುಣ್ಯವರ್ಜಿತ ಮಜಂ ಬಹುಮಾದ್ಯಮೀಶಂ. ದೇವರಿಗೆ ದೇಹ ಇಲ್ಲ ಅಂತಂದು ಶಾಸ್ತ್ರ ಹೇಳ್ತದೆ, ಇಲ್ಲ ಅಂತಲೂ ಅದೇ ಅಂತ ಹೇಳ್ತದೆ. ಇದೆ ಅಂತ ಹೇಳಿದ್ದು ಗುಣಮಯ ಶರೀರ, ಅಪ್ರಾಕೃತ ಶರೀರ. ಇಲ್ಲ ಅಂತ ಹೇಳಿದ್ದು ಪ್ರಾಕೃತ ಶರೀರ. ಎರಡು ಸರಿಯೇ. ಪರಮಾತ್ಮನ ಗುಣ ಇದೆ, ಗುಣ ಇಲ್ಲ. ಆನಂದಾದಿ ಗುಣಗಳಿವೆ, ತ್ರಿಗುಣಗಳಿಲ್ಲ ಅಷ್ಟೇ. ಇದು ಯಾರಿಗೂ ಸಾಲ್ವ್ ಮಾಡೋಕ್ಕೆ ಬಂದಿದ್ದಿಲ್ಲ. ಆಚಾರ ಅವತಾರ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಏನು ಮಾಡಿಬಿಟ್ರು ಅವರು? ಎರಡು ಬ್ರಹ್ಮನ ಶುರು ಮಾಡಿಬಿಟ್ರು. ಸಮನ್ವಯ ಮಾಡೋಕ್ಕೆ ಬರಲಿಲ್ಲ. ಎರಡು ಬ್ರಹ್ಮ ಅಲ್ಲ, ಒಬ್ಬನೇ ಪರಮಾತ್ಮನಿಗೆ ಈ ಅರ್ಥದಲ್ಲಿ ಸಗುಣ ನಿರ್ಗುಣ ಅಂತ ಕರೀತಾರೆ. ಇದನ್ನೆಲ್ಲ ಬಿಡಿಸಿದ್ರು. ಆಕಾರ ಸಾಕಾರ ನಿರಾಕಾರ ಇವೆಲ್ಲ ಸಾಲ್ವ್ ಮಾಡಿದ್ದು ಆಚಾರ್ಯ. ಹೊರಗಿನ ಪ್ರಪಂಚಕ್ಕೆ ಇವತ್ತಿಗೂ ಗೊತ್ತಿಲ್ಲ. ಆದ್ದರಿಂದ ಮೆಟಾಫಿಸಿಕಲ್ ಪ್ರಾಬ್ಲಮ್ಸ್ ಅವು, ಗೊತ್ತಾಯ್ತಾ?
ಉಳಿದವರು ಇವತ್ತು ಒಂದು ಹೇಳೋದು ಇವ್ರ ಪ್ರಕಾರ ನಿರ್ಗುಣ ಬ್ರಹ್ಮ ಅಂತ ಹೇಳ್ತಾ ಓಡಾಡ್ತಾರೆ ಅವರು. ಇವರು ತಮ್ಮ ಮತ ಪ್ರಸಾರ ಮಾಡಿದರು, ನಮ್ಮವರು ಪ್ರಸಾರ ಮಾಡಲೇ ಇಲ್ಲ, ಅದರಿಂದಾಗಿಯೇ ಅದು ನಿಂತೋಯ್ತು. ಹಾಂ, ಈ ಆಕಾರ ಇಲ್ಲ, ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಆಕಾರ ಇಲ್ಲ, ಪ್ರಕೃತಿ ಅವರು ಇಲ್ಲೇ ಇಲ್ಲ ಅಂತಾರೆ, ಆಕಾರನೇ ಇಲ್ಲ. ಗೊತ್ತಾಯ್ತಾ? ಆಕಾರ ಇಲ್ಲ, ವಸ್ತು ಹೇಗಿರುತ್ತೆ ಆಕಾರ ಇಲ್ಲದೇ? ವಸ್ತು ಇರಲಿಕ್ಕೆ ಸಾಧ್ಯ ಇಲ್ಲ, ಇದ್ದೇ ಇದೆ ಕಥೆ. ಏನು ಅದಕ್ಕೆ ಹೇಳಿ ನಿರ್ವಾಣ, ಈ ಅರ್ಥದಲ್ಲಿ ನಿರ್ವಾಣ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ, ಇಷ್ಟೆಲ್ಲ ಅಲ್ಲಿ ನಿರ್ವಾಣ ಅಂತ ಶಬ್ದ ಇದೆ. ಬಿಟ್ಟು ಧೈರ್ಯ ಅಂತ ಇಷ್ಟೊತ್ತು ಹೇಳಿದ್ರೆ ವಿಷ್ಣು ಸರಿ ಏನಾಗಬೇಕಾಗಿದ್ರೆ ಇಲ್ಲಿ ಗತಿ ಏನೀಗ? ಇವನ್ನು 999 ನಾಮದಲ್ಲಿ ಗೊತ್ತಾಯ್ತಾ ದೇವರು ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಹೇಳಿಬಿಟ್ಟು ಈಗ ನಿರ್ವಾಣ ಅಂತ ಹೇಳಿದರೆ ಕಾಂಟ್ರಡಿಕ್ಷನ್ನು ಯಾವುದು ಇರುತ್ತೆ ಈಗ? ಈ ಅರ್ಥ ಅಲ್ಲ, ಅಪ್ರಾಕೃತವಾದ ಗುಣಗಳಿವೆ ಅಷ್ಟೇ, ಸಿಂಪಲ್ ಅದು. ಭಗವಂತಂ ಪರಂ ಬ್ರಹ್ಮ ಜನಾರ್ದನ. ನೋಡಿ, ಎಲ್ಲ ದೇವರೊಬ್ಬನೇ ಪರಮ, ವಿಷ್ಣುನೇ ಅಂತ ಹೇಳೋದಕ್ಕೆ ಕೋಟ್ ಮಾಡ್ತಾರೆ. ಇನ್ನೊಬ್ಬ ಪರಬ್ರಹ್ಮ ಇಲ್ಲ, ಇವನೇ ಪರಬ್ರಹ್ಮ. ಲಾಸ್ಟ್ ಸ್ಟಾಪ್ ಅಂತ ಹೇಳಲಿಲ್ಲ, ಲಾಸ್ಟ್ ಇನ್ನೂ ಬರ್ತೀರ, ಶೆಡ್ಗೆ ಹೋಗೊಂಡು ಬರ್ರಿ ಅಂತಾರೆ. ಏನಂತಾರೆ ಅವರು? ಶೆಡ್ಗೆ ಹೋಗೊಂಡು ಬರ್ರಿ ಅಂತಾರೆ. ಅದು ಒಂದು 20 ಕಿಲೋಮೀಟ್ರ್ ದೂರ ಸ್ಟೇಷನಿಂದ. ಇವೇನೂ ಸಿಗೋದಿಲ್ಲ ಕೂಡ, ಯಾಕೆ ಪ್ಯಾಸೆಂಜರ್ಸ್ ಇರೋದಿಲ್ಲ, ಆದ್ದರಿಂದ ಪರಿಸ್ಥಿತಿ ಹೀನಾಯ ಆಗುತ್ತೆ. ಅದಕ್ಕೆ ಪರಬ್ರಹ್ಮ ಅಂದರು ಒಂದೇ ಭಗವಂತಂ ಪರಬ್ರಹ್ಮನ ಏನರ್ಥ ಈಗ? ಭಗವಂತಂ ಅಂದರೆ ಏನು? ಷಡ್ಗುಣ ಪೂರ್ಣ ಅಂತ ಅರ್ಥ. ಬ್ರಹ್ಮ ನಿರ್ಗುಣ ಹೇಗಾಗ್ತಾನೆ? ಷಡ್ಗುಣ ಪೂರ್ಣ ನಿರ್ಗುಣ ಹೇಗಾಗ್ತಾನೆ? ಸಾಧ್ಯ ಇಲ್ಲ. ಪರಂಬ್ರಹ್ಮ ಜನಾರ್ದನ. ಮತ್ತು ಪರಬ್ರಹ್ಮ ಯಾರೂ ಅಲ್ಲ, ಇವನು ಕೃಷ್ಣ ಪರಬ್ರಹ್ಮನಲ್ಲ. ಅವ್ರ ಪ್ರಕಾರ ಕೃಷ್ಣ ಪರಬ್ರಹ್ಮ ಅಲ್ಲ, ಇನ್ನೊಬ್ಬ ಪರಬ್ರಹ್ಮ ಅಂತ ಹೇಳ್ತಾರೆ. ಅಲ್ಲ, ಪರಬ್ರಹ್ಮ ಜನಾರ್ದನ ಕೃಷ್ಣನೇ ಬಂದಿದೆ. ಜನಾರ್ದನ ಋಷಿಕೇಶ ಎಲ್ಲ ಬಂದಿದೆ. ಪರಮಂ ಯೋ ಮಹದ್ಬ್ರಹ್ಮ, ವಿಷ್ಣು ಸಹಸ್ರನಾಮ. ಪರಮಂ ಯೋ ಮಹದ್ಬ್ರಹ್ಮ, ಅಲ್ಟಿಮೇಟ್ ಬ್ರಹ್ಮ ಅಂದರೆ ಕೃಷ್ಣ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ. ಅಕ್ಷರ ನಾನು ಮೇಲಿದ್ದೇನೆ, ಇನ್ನೊಬ್ಬನಿಲ್ಲೇ ಇಲ್ಲ, ಇರೋದು ಅಕ್ಷರ ಎರಡೇ. ಅದ್ರ ಮೇಲೆ ಇರಬೇಕಾದ್ರೆ ಅವನೊಬ್ಬನೇ, ಇನ್ಯಾರೂ ಇಲ್ಲ, ಅವನೇ ಪುರುಷೋತ್ತಮ. ಯೋಸೌ ಅತೀಂದ್ರಿಯ ಗ್ರಾಹ್ಯ. ದೇವರ ಅಗ್ರಾಹ್ಯ ಅಂದ್ರೇನು? ಅತೀಂದ್ರಿಯ ಗ್ರಾಹ್ಯ. ಈ ಪ್ರಾಕೃತವಾಗಿ ಕಣ್ಣಿಗೆ ಕಾಣೋದು, ಜೀವನೇ ಕಾಣೋದಿಲ್ಲ, ದೇವರೇ ಕಾಣ್ತಾನೆ. ನಾಸ್ತಿ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ. ನಾರಾಯಣ ಸಮನಾದ ಇನ್ನೊಬ್ಬನಿಲ್ಲ ಅಂದರೆ ನಾರಾಯಣ ಅಂದರೆ ಗುಣಪೂರ್ಣ ಅಂತ ಆಯ್ತೆ ಹೊರತು ನಿರ್ಗುಣ ಬ್ರಹ್ಮ ಇನ್ನೊಬ್ಬನಿದ್ದಾನೆ ಅಂತ ಅರ್ಥ ಇಲ್ಲ. ನ ತ್ವತ್ಸಮೋಭಿ, ಅರ್ಜುನ ಮತ್ತೆ ಹೇಳ್ತಾನೆ, ವಿಶ್ವರೂಪ ನೋಡ್ತಾ ಹೇಳ್ತಾನೆ, ನಾ ತ್ವತ್ಸಮೋ ಅಸ್ತಿ ಅಭ್ಯಧಿಕ ಕುತೋನ್ಯ. ಇದು ಸಮನೇ ಇಲ್ಲ, ಅನ್ಯ ಇಲ್ಲಿಂದ ಬರ್ತಾನೆ. ಸೊ ನಿರ್ಗುಣ ಇನ್ನೊಬ್ಬರಿಂದ ಅಂತ ಬರುತ್ತಾ? ಇಲ್ಲ. ಇತ್ಯಾದಿಭ್ಯ ನಚ ತದ್ಬ್ರಹ್ಮಣೋ ಅಶರೀರತ್ವಾದೇತತ್ ಕಲ್ಪ್ಯಂ ತಸ್ಯಾಪಿ ಶರೀರಶ್ರವಣಾತ್. ನಚ ತದ್ಬ್ರಹ್ಮಣೋ ಅಶರೀರತ್ವಾದೇತತ್ ಕಲ್ಪ್ಯಂ ತಸ್ಯಾಪಿ ಶರೀರ ಶ್ರವಣಾತ್. ಇಲ್ಲ, ಪರಬ್ರಹ್ಮ ಅಂತಿದ್ದಾನಲ್ಲ, ಅಶರೀರ ಬ್ರಹ್ಮ ಅವನು, ಅದಕ್ಕೆ ಕಲ್ಪನೆ ಮಾಡ್ತೀನಿ ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ, ಹಾಗಿಲ್ಲ ನೋಡು, ಇದೇ ಬ್ರಹ್ಮನಿಗೆ ಹೇಳಿರೋದು. ಆನಂದ ರೂಪಂ ಅಮೃತಂ. ನೋಡಿ, ಆನಂದ ರೂಪಂ ಅಮೃತಂ, ಇವೆಲ್ಲ ಏನು ರೂಪ ಇದೆ, ಆನಂದ ರೂಪ. ಆಮೇಲೆ ಜ್ಞಾನಾನಂದ ರೂಪ ಅಂತ ಅರ್ಥ. ಸುವರ್ಣ ಜ್ಯೋತಿ, ಪರಮಾತ್ಮ ಎಂಥವನು? ಚಿನ್ನದ ಪ್ರಕಾಶ ಹೊಂದಿದ್ದಾನೆ. ಆಕಾರದವ್ರ ಪ್ರಕಾಶ ಇರುತ್ತಾ? ಬಿಳಿ ಬಣ್ಣ ಕರಿವೆ, ಶಶಿವಿಷಾಣ ಯಾವ ಬಣ್ಣ ಅಂದರೆ ಏನು ಹೇಳಬೇಕು? ಯಾಕೆ? ಇಲ್ಲವೇ ಇಲ್ಲ. ಆದ್ದರಿಂದಾಗಿಯೇ ಅದು ಬಣ್ಣದ ಪ್ರಶ್ನೆ ಬರಲಿಲ್ಲ. ದಹರೋ ಅಸ್ಮಿನ್ ಅಂತರಾಕಾಶ ಇತ್ಯಾದಿಷು. ದಹರ ಸೂಕ್ಷ್ಮಾಕಾಶ, ದಹರಾಕಾಶ ಅಂತ ಹೃದಯಾಕಾಶಕ್ಕೆ ಏನಂತಾರೆ? ದಹರಾಕಾಶ ಬಂದಿದೆ, ಈಗ ಬ್ರಹ್ಮಸೂತ್ರದಲ್ಲೇ ಇದೆ. ಹೌದು. ಯದಿ ರೂಪಂ ನ ಸ್ಯಾತ್ ಆನಂದಮಿತ್ತೇವ ಸ್ಯಾತ್. ರೂಪ ಇಲ್ಲ ಅಂತಾಗಿದ್ದರೆ ಆನಂದ ರೂಪ ಅಂತಿದ್ದಿಲ್ಲ, ಬರೀ ಆನಂದ ಅಂತಿದ್ರು. ರೂಪ ಅಂದಮೇಲೆ ಸಾಕಾರ ಅಂತ ಅರ್ಥ. ನಚ ಆನಂದ ರೂಪಮಿತಿ, ಆನಂದ ರೂಪ ಅಂತ ಹೇಳ್ತಿರಲಿಲ್ಲ. ಕಥಂಚ ಸುವರ್ಣ ರೂಪತ್ವಂ ಸ್ಯಾತ್ ಅರೂಪಸ್ಯ. ರೂಪ ಇಲ್ಲದೆ ಹೋದರೆ ಬಂಗಾರದ ಬಣ್ಣ ಅಂತ ಹೇಳ್ತಿದ್ರಾ? ಇಲ್ಲ. ಕಥಂ ದಹರತ್ವಂ, ಅಲ್ಪತ್ವ ಅನ್ನೋದು ಯಾವಾಗ? ಅಲ್ಪ ಆಕಾಶ, ಅದರೊಳಗೆ ದೇವರಿದ್ದಾನೆ ಅಂದರೆ ಆಕಾರ ಇದ್ರೆ ತಾನೆ. ಆಕಾಶದೊಳಗೆ ಆಕಾಶ ಇದ್ದಾನೆ ಅಂಥೇಳಿ ಎಲ್ಲ ವಿವರಣೆ ಕೊಟ್ಟರು. ಆ ದೇವರು ನಿರ್ಗುಣ ಬ್ರಹ್ಮ ಅಂತಾಗಿದ್ದರೆ ಇದ್ದಾನೆ ಅಂತ ಹೇಳಕ್ಕೆ ಹೋಗ್ತಾನೆ ಇದ್ದಿಲ್ಲ ಅವರು, ಫಸ್ಟು ಕ್ಲೋಸ್ ಮಾಡಿಬಿಡ್ತಿದ್ರು. ಕಥಂ ದಹರತ್ವಂ ದಹರಸ್ಥಶ್ಚ ಕೇಚಿತ್ ಸ್ವದೇಹ ಇತ್ಯಾದೋ ರೂಪವಾನುಚ್ಯತೆ. ಅದಕ್ಕೆ ಹೇಳ್ತಾರೆ, ಕೆಲವರು ಉಪಾಸನೆ ಮಾಡೋದ್ರಲ್ಲಿ ಅನೇಕ ವೆರೈಟಿ ಜನ ಇದ್ದಾರೆ. ಕೆಲವರು ನಮ್ಮ ದೇಹದಲ್ಲೇ ಬಿಂಬರು ಉಪಾಸನೆ ಮಾಡಿದ್ರೆ, ಕೆಲವರು ವ್ಯಾಪ್ತೋಪಾಸಕರು ಅಂತಿದ್ದಾರೆ. ಅದಕ್ಕೆ ಅದೆಲ್ಲ ಹೇಳಿದ್ದೆ ಹೊರತು ನೀವು ತಿಳ್ಕೊಂಡಾಗಲ್ಲ. ಇದು ಭಾಗವತದ ವಾಕ್ಯ, ಇದು ಸ್ವದೇಹ ಎಂಬುದು. ಮುಂದೆ ಹೇಳ್ತಾರೆ,
ಸಹಸ್ರ ಶೀರ್ಷ ಪುರುಷ ಋಗ್ವರ್ಣಂ ಬಂದು ಇನ್ನೂ ಬೇಕಾ ನಿಮಗೆ? 1000 ತಲೆ ಇದೆ, ಅನಂತ ತಲೆ ಇದೆ. ಆ ನಿರಾಕಾರ ಆಯ್ತಾ ತಲೆ ಇದ್ಮೇಲೆ? ಆಮೇಲೆ ಸುವರ್ಣ ಹೇಳ್ತಾರೆ ನೋಡಿ ಮುಂದೆ. ಪುರುಷಂ ಅಂತ ಪದ, ಪುರು ಅಂದರೆ ಶರೀರ, ಅದು ಕೂಡ ಪುರುಷ. ರುಗ್ಮವರ್ಣಂ ಕರ್ತಾರಂ, ರುಗ್ಮವರ್ಣ ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ಅಂತ ಹೇಳಿದ್ದಾರೆ. ಸೊ ಪರಮಾತ್ಮ ರುಗ್ಮವರ್ಣ ಅಂದಮೇಲೆ ಹಿರಣ್ಯವರ್ಣನಾದನಲ್ಲ. ಆದಿತ್ಯವರ್ಣಂ ತವಸಃ ಪರಸ್ತಾತ್, ಆದಿತ್ಯವರ್ಣ ಮತ್ತು ಬಣ್ಣ ಇದೆ. ಭವತಃ ಸರ್ವತಃ ಪಾಣಿಪಾದಂ ಪರಮಾತ್ಮನಿಗೆ ಮೈಯೆಲ್ಲ ಕಣ್ಣು, ಮೈಯೆಲ್ಲ ಕಾಲು, ಮೈಯೆಲ್ಲ ಕಿವಿ ಅಂತ ಹೇಳಿಬಿಟ್ರು. ಕೈಕಾಲುಗಳೆಲ್ಲ ಅವಯವ ಹೋದಲ್ಲೋ ಅಂದಮೇಲೆ ಭಗವದ್ಗೀತೆಯೇ ಅದು. ಸರ್ವತಃ ಪಾಣಿಪಾದ ಭಗವದ್ಗೀತೆ ಮುಂದೆ ಹೇಳ್ತಾ ಇದ್ದಾರೆ ಇಲ್ಲಿ. ಆದ್ದರಿಂದ ಪರಮಾತ್ಮನಿಗೆ ಆಕಾರ ಇದೆ. ವಿಶ್ವತಶ್ಚಕ್ಷುರತ ವಿಶ್ವತೋ ಮುಖ, ಪರಮಾತ್ಮನಿಗೆ ಮೈಯೆಲ್ಲ ಕಣ್ಣು, ಮೈಯೆಲ್ಲ ಮುಖ ಅಂತ ಹೇಳಿದಾಗ ಕಣ್ಣು ಇದೆ ಮುಖ ಇದೆ ಅಂತ ಆಯ್ತಲ್ಲ. ಇತ್ಯಾದಿ ವಚನಾತ್ ವಿಶ್ವರೂಪ ಅಧ್ಯಾಯಾದೇಶ್ಚ ರೂಪವಾನ್ ಅವಸೀಯತೆ. ಇನ್ನೊಂದು ದೃಷ್ಟಾಂತ, ಇದು ಭಗವದ್ಗೀತೆ ಅರ್ಥ ಬರಿತಾ ಇರೋದು. ವಿಶ್ವರೂಪ ಅಧ್ಯಾಯ ಇದೆ ಮುಂದೆ, ರೂಪ ಇಲ್ಲ. ಅದು ವಿಶ್ವರೂಪ ಅಂತ ಹೇಳೋಕೊಡ ರೂಪನೇ ಇಲ್ಲ. ಏನು ಮಾಡಬೇಕೀಗ? ಮೇರು ಪರ್ವತಕ್ಕೆ ಅಸ್ತಿತ್ವನೇ ಇಲ್ಲ ಅಂದರೆ ಮೇರು ಪರ್ವತ, ಇದು ಬ್ಯಾಕ್ಟೀರಿಯಾನೂ ಇಲ್ಲ ಅಂತ ಹೇಳಕ್ಕೆ ಬರಲ್ಲ ನಾವೀಗ. ವೈರಸ್ಸು ಇಲ್ಲ, ನಮಗೆ ಗಣ್ಣಿಗೆ ಕಾಣೋ ಸಾಧ್ಯತೆಯೇ ಇಲ್ಲ. ಇಷ್ಟಾರು ಕೂಡ ಏನಂತೀವಿ ಅದನ್ನು ಇದೆ ಅಂತ ಹೇಳ್ತೇವೆ. ಅಂಥದ್ದು ಇದನ್ನಿಲ್ಲ ಅಂತ ವಿಶ್ವರೂಪ ನೋಡಿದ ಮೇಲೂ ಕೂಡ ಸಂಶಯನಾ? ಹಾಗೆ ವಿಶ್ವರೂಪ ಅದಿಲ್ಲ ನನಗೆ ಅರ್ಜುನ, ಆ ರೂಪ ಇಲ್ಲಪ್ಪ ನನಗೆ, ನಾನು ನಿರಾಕಾರ ಅಂತ ಹೇಳಿಲ್ಲ. ನೋಡು ರೂಪ ನೋಡು ಅಂತ ಹೇಳಿದ. ಅಲ್ಲೇ ರೂಪ ಬಗ್ಗೆ ಕೇಳಬೇಡ ಅಂತ ಹೇಳ್ತಿದ್ದ, ಹೇಳಲಿಲ್ಲ ಅದನ್ನು. ವಿಶ್ವರೂಪ ಅಧ್ಯಾಯಾದೇಶ್ಚ, ಇದರಿಂದ ಒಂದು ವಿಶೇಷ ಗೊತ್ತಾಯಿತು. ಅಧ್ಯಾಯಕ್ಕೆ ಹೆಸರಿದೆ ಅಂತ ಗೊತ್ತಾಯಿತು. ಅಷ್ಟೇ ವಿಶ್ವರೂಪ ಅಧ್ಯಾಯ ಅಂತ ಕರೆದಿದ್ದರಿಂದ ಅಧ್ಯಾಯಕ್ಕೆ ಹೆಸರುಗಳಿದೆ. ಇನ್ನೊಂದು ವಿಭೂತಿ ಅಧ್ಯಾಯ ಅಂತ ಹೇಳ್ತಾರೆ ಆಚಾರ್ಯ ಒಂದು ಕಡೆಗೆ. ಸೊ ವಿಭೂತಿ ಅಧ್ಯಾಯ ವಿಶ್ವ ಎಲ್ಲ ಹೆಸರು ಇದ್ದೇ ಇದೆ. ಹೆಸರೇ ಇಲ್ಲ ಅಂತ ವಾದ ಮಾಡೋಕ್ಕೆ ಬರೋದಿಲ್ಲ. ಈಗ ಅಲ್ಲಿ ಇಲ್ಲ ಇರೋ ಹೆಸರುಗಳೆಲ್ಲ ಕೂಡ ಏನು 12 ಅಧ್ಯಾಯಕ್ಕೆ ಹೆಸರಿದೆ. ಈಗ 2 ಕರೆಕ್ಟ್ ಅಂತ ಆಯಿತು. ವಿಶ್ವರೂಪಾಧ್ಯಾಯನೂ ಕರೆಕ್ಟು, ವಿಭೂತಿ ರೂಪಾಧ್ಯಾಯನೂ ಕರೆಕ್ಟ್ ಆಯಿತು. ಉಳಿದು ಕೂಡ ಅದೇ ರೀತಿಯಲ್ಲಿ ಸರಿಯಾದ ತಪ್ಪೇ. ಇವತ್ತು ನಮಗೆ ಇಲ್ಲ ಅಂದ ಮಾತ್ರಕ್ಕೇ ಹೆಸರೇ ಇರಲಿಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಸಮನ್ವಯ ಅಧ್ಯಾಯ ಅಂತ ಆಚಾರ್ಯ ಹೇಳಿದ ಮೇಲೆ ಅಧ್ಯಾಯಕ್ಕೆ ಹೆಸರಿಲ್ಲ ಅಂತ ಹೇಳಬಾರ್ದು. ಅವಿರೋಧ ಅಧ್ಯಾಯ ಅಂತ ಹೇಳಿದ ಮೇಲೆ ಅಧ್ಯಾಯಕ್ಕೆ ಹೆಸರಿಲ್ಲ ಅಂದರೆ ಯಾಕೆ ಹೇಳ್ತಾರೆ? ಹೆಸರಿದೆ ಅಂತಾಯಿತು. ಅಲ್ಲಿ ಸಾಮಾನ್ಯವಾಗಿ ಕೆಲವು ಸತ್ ಪ್ರಥಮೋಧ್ಯಾಯ ದ್ವಿತೀಯ ಮುಗಿಸಿರ್ತಾರೆ, ಆದರೆ ಹೆಸರಿದೆ. ಬೇರೆ ಕಡೆ ಹೇಳಿರೋದು ಸೇರಿಸ್ಕೋಬೇಕು ಅಂತ ಅರ್ಥ. ಮುಂದೆ ಅತಿ ಪರಿಪೂರ್ಣತಮ ಜ್ಞಾನ ಐಶ್ವರ್ಯ ವೀರ್ಯ ಆನಂದ, ಆಮೇಲೆ ಶ್ರೀ ಶಕ್ತ್ಯಾದಿಮಾಂಶ ಭಗವಾನ್. ಭಗವತ್ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಏನಿದೆ ಭಗವಂತನಿಗೆ? ಐಶ್ವರ್ಯಾದಿ ಸಮಗ್ರ ಎಷ್ಟು ಬರಬೇಕು? 6 ಬರಬೇಕು. ಅದಕ್ಕೆ ಅತಿ ಪರಿಪೂರ್ಣತಮ ಜ್ಞಾನ ಐಶ್ವರ್ಯ ವೀರ್ಯ ಆನಂದ ಶ್ರೀ ಶಕ್ತ್ಯಾದಿಮಾಂಶ ಭಗವಾನ್. ಭಗವಾನ್ ಶಬ್ದಕ್ಕೆ ಸಾಮಾನ್ಯ ಭಗವಾನ್ ಯಾರು ಬಾಬಾಗಳು ಭಗವಾನ್ ಅಂದ್ಬಿಡ್ತಾರೆ. ಈಗ ಷಡ್ಗುಣಗಳು ಏನಿಲ್ಲ, ಒಂದು ಗುಣವೂ ಇಲ್ಲ. ಷಡ್ಗುಣ ಭಗವಾನ್ ಅನ್ನಬಾರ್ದು. ಹಾಗಲ್ಲ, ಯಾರಿಗೆ ಅನ್ನಬೇಕು? ಆದರೆ ಭಗವಾನ್ ಮಧ್ವಾಚಾರ್ಯ ಹೇಳ್ಬೋದು. ಯಾಕೆ ಹೇಳ್ಬೋದು ಅಂದರೆ ಇದು ಅವರಲ್ಲಿದೆ. ಅತಿ ಪರಿಪೂರ್ಣತಮ ಆಗಬೇಕೀಗ. ಅದಿಲ್ಲ, ಪೂರ್ಣ ಇದೆ, ಪರಿಪೂರ್ಣ ಅಲ್ಲ, ಪರಿಪೂರ್ಣತಮ ಅಲ್ಲ, ಅತಿ ಪರಿಪೂರ್ಣತಮ ಅಲ್ಲ. ಅದು ಯಾರಿಗಿದೆ? ಪರಮಾತ್ಮಗೆ. ಪರಮಾತ್ಮ ಪರಂಜ್ಯೋತಿ ಅಂತ ಕರೀತಾರೆ. ಬೆಳಕಿದೆ, ಬೆಳಕಿಂದ ರೂಪ ಇರುವ ಸೂರ್ಯನ ಬೆಳಕಿದೆ, ಆಕಾರ ಇದೆಯೋ ಇಲ್ವೋ? ಆದ್ದರಿಂದ ನಮಗೆ ಕಾಣಷ್ಟು ಭಾಗ ಬೇರೆ, ಇವ್ರು ಪೂರ್ತಿ ಇರೋದು ಬೇರೆ. ಯಾರು ಕಿಟಕಿಯಲ್ಲಿ ಮುಖ ತೋರಿಸ್ತಾರೆ, ಮುಖ ಮಾತ್ರ ಇದೆಯಾ ಅಂತ ಯಾರು ಕೇಳ್ತಾರೆ ಅವರಿಗೆ. ಯಾಕೆ ಕಂಡಿದ್ದ ಮುಖ ಮಾತ್ರ ಆದ್ದರಿಂದ ಬುಳ್ಳ ಭಾಗ ಇಲ್ಲ. ನಾನು ಮುಖ ಮಾತ್ರ ಕಂಡಿದ್ದೇನೆ, ಈ ಕಣ್ಣಿಲೇ ನೋಡಿದ್ದೇನೆ. ಏನು ಹೇಳಬೇಕು ಅವನಿಗೆ? ಗೊತ್ತಾಯ್ತಾ? ಇದನ್ನು ಕೆಲವರು ಇರ್ತಾರೆ, ಇಂಥ ಮೂರ್ಖತನದ ಪರಮಾತ್ಮ ಪಾಸ್ಪೋರ್ಟ್ ಸಹ ಅಂಟಿಸಿರ್ತಾರೆ, ಉಳಿದ ಭಾಗ ಇಲ್ಲವೋ ಅವ್ರಿಗೆ ಇಷ್ಟೇ ಅಂತ ಕೇಳ್ತಾರಾ? ಅದು ಎಷ್ಟು ದಂಡ್ರಿ ಇವರೆಲ್ಲ. ಈ ರೀತಿ ವ್ಯಾಖ್ಯಾನ ಮಾಡೋಕ್ಕೆ ಹೊರಟ್ರೆ ಯಾವ ಗ್ರಂಥ ವ್ಯಾಖ್ಯಾನ ಅರ್ಥ ಮಾಡ್ಕೊಳಕ್ಕಾಗತ್ತೆ? ಹಾಂ, ಯಾರಿಗೆ ಕೆಳವಾಗಿ ಇರೋದಿಲ್ಲ ಅಲ್ಲ, ನಮ್ಮಂತೆ ಇರೋದಿಲ್ಲ, ಬೇರೆ ಟೈಪ್ ಇರುತ್ತೆ. ಯಕ್ಷರಿಗೆ ಆ ರೀತಿ, ಕಿನ್ನರರು ಯಕ್ಷರು ಎಲ್ಲ ಆ ಥರ ಇರ್ತಾರೆ. ಕೆಳವಾಗಿ ಇರೋದಿಲ್ಲ ಅಂತ ಅರ್ಥ ಅಲ್ಲ, ಇರೋವಾಗ ನಮ್ಮಂತೆ ಇರೋದಿಲ್ಲ ಅಂತ. ಇಲ್ಲೂ ಹಾಗೆ. ಹಾಂ, ಆಚಾರ್ಯ ಮೇಲೆ ಇದೆಯಲ್ಲ, ಭಗವಾನಂದ ತೀರ್ಥೋ ಮುನಿ ಅಂತ ಹೇಳಿಲ್ಲ, ಸುಧಾದಲ್ಲೇ ಬರೀತಾರೆ ಟೀಕಾರ, ಭಗವಾನ್ ಭಾಷ್ಯಕಾರ ಅಂತ ಹೇಳ್ತಾರೆ. ಆದ್ದರಿಂದ ಈ ದೇವರಿಗೆ ಆಬ್ಸಲ್ಯೂಟು, ಇವರಿಗೆ ರಿಲೇಟಿವ್ ಆಗಿ. ಅತಿ ಪರಿಪೂರ್ಣತಮ ಪೂರ್ಣ ಆಚಾರ್ಯರಿಗೆ, ಪೂರ್ಣತಮ ಮಹಾಲಕ್ಷ್ಮಿಗೆ, ಅತಿ ಪೂರ್ಣ ಪರತಮ ನಾರಾಯಣನಿಗೆ. 3 ಇದ್ದಾರಲ್ಲಿ. ಅತಿ ಪೂರ್ಣ ಪರಿಪೂರ್ಣತಮ, ಪೂರ್ಣ ಪರಿಪೂರ್ಣ ಅತಿ ಪರಿಪೂರ್ಣತಮ ಸೂಪರ್ಲೇಟಿವ್. ಅದ್ರ ಮೇಲೆ ಇನ್ನೊಂದಿಲ್ಲ, ಸೂಪರ್ಲೇಟಿವ್ ಅದು. ಅರ್ಥ ಆಯಿತು? ಸೂಪರ್ಲೇಟಿವ್ ಅದು ಏನರ್ಥ? ಇನ್ನೊಂದಿರೋ ಚಾನ್ಸೇ ಇಲ್ಲ ಅಂತ ಅರ್ಥ. ಇವ್ರು ಇನ್ನೊಂದಿದೆ ಅಂತ ಮಾತು ಶುರು ಮಾಡ್ತಾರೆ. ಅದೇನದು? ಗುಣ ಇಲ್ಲದ್ದು, ಗುಣ ಇಲ್ಲದ್ದು, ಆಕಾರ ಇಲ್ಲದ್ದು, ಏನೇನೂ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ?
ಪರಾಸ್ಯ ಶಕ್ತಿ ನೋಡಿ ದೇವರಿಗೆ ಎಷ್ಟಿದೆ ಅಂತ ಅನೇಕ ವಾಕ್ಯ ಕೋಟ್ ಮಾಡ್ತಾರೆ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಪರಕ್ರಿಯಾ ಚ ಯಸ್ ಸರ್ವಜ್ಞ ಆನಂದಂ ಬ್ರಹ್ಮಣೋ ವಿದ್ವಾನ್ ಪೂರ್ತಿ ಕೋಟ್ ಮಾಡಿ ಇಷ್ಟಿಷ್ಟೇ ಕೋಟ್ ಮಾಡ್ತಾರೆ. ಯಸ್ ಸರ್ವಜ್ಞ ಸರ್ವವಿತ್ ಬರಬೇಕು. ಆಮೇಲೆ ಆನಂದಂ ಬ್ರಹ್ಮಣೋ ವಿದ್ವಾನ್ ನಭಿಭೇತಿ ಕುತಶ್ಚನ ಅಂತ ಬರಬೇಕು. ಪೂರ್ತಿ ಹೇಳಲಿಲ್ಲ. ಏತಶ್ಚೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಮುಪಜೀವಂತಿ. ಉಳಿದ ಎಲ್ಲರ ಆನಂದ ಬೇರೆ, ದೇವರ ಆನಂದನೇ ಬೇರೆ. ಇವತ್ತು ನೀವು ಫ್ರಿಜ್ಜಿಂದ ಒಂದು ಇದು ತೆಗೆದ್ರಿ, ಒಂದು ಮನೆಯಲ್ಲಿ ಬುಟ್ಟಿ ಇದೆ, ಹಣ್ಣು ತೆಗೆದ್ರಿ. ಏನು ತಿಳ್ಕೊ ಬುಟ್ಟಿಯಲ್ಲಿ ಹಣ್ಣು ಬರುತ್ತೆ ಅಂತ ಇವ್ರು ಮಾತು ಶುರು ಮಾಡಿದ್ರು. ಬುಣ್ಣು ಬರಮಾರಾಯ ಬುಟ್ಟಿಯಲ್ಲಿ ಹಾಕಿದ ಹಣ್ಣು ಬಂತೆ ಹೊರತು ಬೇರೆ ಅಲ್ಲ. ಮರದಿಂದ ಹೇಗೆ ಬಂದಿರುತ್ತೆ ನೋಡಿ, ಅಲ್ಲಿ ಹೇಗಿರುತ್ತೆ, ಇಲ್ಲಿ ಹೇಗಿರುತ್ತೆ. ಮರದಿಂದನೂ ಹಣ್ಣು ಬಂತು, ಬುಟ್ಟಿಯಿಂದನೂ ಹಣ್ಣು ಬಂತು. ಆದರೆ ಮರದಿಂದ ಬರೋ ರೀತಿ ಹೇಗಿದೆ ಅಂದ್ಕೊಂಡು ಸರಿಯಾಗಿ ಕಿತ್ಕೊಂಡು ಇದಾಗಲ್ಲ. ಬುಟ್ಟಿಲಿಟ್ಟರೆ ಕಿತ್ತಬೇಕಾಗಿಲ್ಲ, ಅದರ ಇಟ್ಟಿದ್ದಾರೆ ತೆಗಿತಾರೆ ಅಷ್ಟೇ. ಇವರೆಲ್ಲ ಏಕದೇಶ ನ್ಯಾಯ ಪರಿಪೂರ್ಣ ಜ್ಞಾನ ಇಲ್ಲದೆ ಹೋದ ಕಾಲಕ್ಕೆ ಅದು ಹುಚ್ಚ ಬಟ್ಟೆ ಬರೀಲಕ್ಕೆ ಬರುತ್ತೆ. ಅದರಿಂದ ಅದಕ್ಕೆ ಹೇಳ್ತಾರೆ. ಯಾವುದು ಹೌದೌದೌದು ತೈತರಿಯ ಅದು. ಹಾಂ, ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ. ಅನಾದಿ ಮಧ್ಯ ಅನಂತ ವೀರ್ಯ. ಅನಾದಿ ಅಮಧ್ಯ, ಆದಿ ಇಲ್ಲ ಮಧ್ಯನೂ ಇಲ್ಲ. ಅನಾದಿ ಮಧ್ಯ ಬಿಡಿಸ್ಕೋಬಾರ್ದು. ಅನಾದಿ ಇಲ್ಲ, ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ ಇಲ್ಲ. ಅನಂತ ವೀರ್ಯ, ಅನಂತ ಸಾಮರ್ಥ್ಯ ಇದೆ. ಸಾಮರ್ಥ್ಯ ವಸ್ತುವಿದ್ಮೇಲೆ ಸಾಮರ್ಥ್ಯ ಬರೋದು, ವಸ್ತುವಿಲ್ಲದ ಸಾಮರ್ಥ್ಯ ಬರುತ್ತೆ. ಸಹಸ್ರ ಲಕ್ಷಾಮಿತ ಕಾಂತಿ ಕಾಂತಃ. ದೇವರೆಂಥವನು? ಸಹಸ್ರ ಲಕ್ಷ ಅಮಿತ ಕಾಂತಿ ಕಾಂತಃ. ಸಹಸ್ರ ಲಕ್ಷ ಅಮಿತ ಕಾಂತಿ ಕಾಂತ. ಇದು ದೇವರ ರೂಪಗಳು, ಬಣ್ಣ ರೂಪಗಳು ತೇಜಸ್ಸಿಗಿದೆ. ಯಾರಿಗೆ? ಶಾಸ್ತ್ರ ಶಬ್ದಕ್ಕೆ ಏನರ್ಥ? ಅನಂತ ಅಂತ ಅರ್ಥ. ಪುರುಷ ಸೂಕ್ತಕ್ಕೂ ಹಾಗೆ ಸಹಸ್ರ 1000 ತಲೆ ಅಂತಲ್ಲ, ಅನಂತ ತಲೆ ಅಂತ ಮಾಡಬೇಕು. ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ. ಆಮೇಲೆ ಸಹಸ್ರ ಲಕ್ಷಾಮಿತ ಕಾಂತಿಕಾಂತಃ ಮಯ್ಯನಂತ ಗುಣೇನಂತೆ ಗುಣತೋ ಅನಂತ ವಿಗ್ರಹೇ. ದೇವರು ತನ್ನ ಬಗ್ಗೆನೇ ಹೇಳೋ ಮಾತು ಭಾಗವತದ್ದು. ನಾನು ಅನಂತ ಗುಣ, ಅನಂತ ರೂಪ, ಅನಂತ ವಿಗ್ರಹ, ಅನಂತ ರೂಪ ಆಗಿದ್ದೇನೆ. ವಿಜ್ಞಾನ ಶಕ್ತಿ ರಹಮಾಸಂ ಅನಂತ ಶಕ್ತೇ. ಬ್ರಹ್ಮದೇವರು ಹೇಳ್ತಾರೆ, ನಾನು ಅನಂತ ಶಕ್ತಿಯಾದ ಪರಮಾತ್ಮನ ವಿಜ್ಞಾನ ಶಕ್ತಿಯಾಗಿದ್ದೇನೆ. ಅಂದರೆ ನನ್ನನ್ನು ವಿಶೇಷವಾಗಿ ಪೂರ್ಣ ಪ್ರಜ್ಞರವರು, ಜೀವ ಕೂಡ ಅವರಷ್ಟು ಜ್ಞಾನ ಇನ್ಯಾರಿಗೂ ಇಲ್ಲ. ಅದನ್ನು ಹೇಳಿದರು. ಆತ ಅನಂತ ಶಕ್ತಿ, ನಾನು ಒಂದು ವಿಜ್ಞಾನದ ಮಟ್ಟಿಗೆ ಹೀಗಿದ್ದೇನೆ. ಇದು ದೇವರ ಮುಂದೆ ಹೋಲಿಸಿದರೆ ಏನೂ ಇಲ್ಲ, ಆ ರೀತಿ ಇರೋದು. ತುರ್ಯಂ ಯತ್ ಸರ್ವದೃಕ್ ತದಾ. ತುರ್ಯಂ ಅಂದರೆ ತುರಿಯ ರೂಪ, ಸದಾ ಸರ್ವವನ್ನು ನೋಡುತ್ತೆ. ನೋಡುತ್ತೆ ಅಂದರೆ ಕಣ್ಣಿರಬೇಕು ಅಂತ ಆಯ್ತಲ್ಲ. ರೂಪವಾನವಸೀಯತೆ. ಆತ್ಮಾನಮನ್ಯಂಚ ಸವೇದ ವಿದ್ವಾನ್. ಆಗ ದೇವರನ್ನು ತಿಳಿತಾನೆ, ತನ್ನನ್ನು ತಿಳಿತಾನೆ ಅಂತ ಹೇಳಿದ್ದರಿಂದ ಇಬ್ಬರು ಜೀವ ಪರಮಾತ್ಮ ಇದ್ದಾನೆ ಅಂತ ಆಯ್ತೆ ಹೊರತು ಇನ್ನೊಬ್ಬ ಬ್ರಹ್ಮ ಇದ್ದಾನೆ ಅಂತ ಆಗಲಿಲ್ಲ. ಅನ್ಯತಮೋ ಮುಕುಂದಾತ್ ಕೋನಾಮಲೋಕೆ ಭಗವತ್ ಪದಾರ್ಥ. ಮುಕುಂದನಾದ ಕೃಷ್ಣನನ್ನು ಬಿಟ್ಟರೆ ಭಗವತ್ ಶಬ್ದವಾಚ್ಯನಾದ ವ್ಯಕ್ತಿ ಬೇರೆ ಯಾರಿದ್ದಾರೆ? ಸೊ ಅಬ್ಸಲ್ಯೂಟ್ ಸೆನ್ಸಲ್ಲಿ ಭಗವಂತ ಅಂತ ಯಾರಿಗೂ ಉಪಯೋಗಿಸ್ಬೇಕು? ದೇವರಿಗೆ ಉಪಯೋಗಿಸ್ಬೇಕು. ಐಶ್ವರ್ಯಶ ಸಮಗ್ರಸ್ಯ ಕೋಟ್ ಮಾಡಿದರು. ಕೋಟ್ ಮಾಡಿದರು, ಮೊದಲು ಅರ್ಥ ಹೇಳಿದರು. ಅದಕ್ಕೆ ಜ್ಞಾನ ಐಶ್ವರ್ಯ ವೀರ್ಯ ಆನಂದ ಶ್ರೀಶಕ್ತ್ಯಾದಿಮಾಂಶ್ಚ ಭಗವಾನ್ ಅತೀವ ಪರಿಪೂರ್ಣಂ ತೇ ಸುಖಂ ಜ್ಞಾನಂಚ ಸೌಭಗಂ ಯಚ್ಚಾನ್ಯಮುಕ್ತಂ ಸ್ಮರ್ತುಂ ಯಚ್ಚ ಅನ್ಯಯುಕ್ತಂ ಸ್ಮರ್ತುಂ ವಾ ಶಕ್ತಃ ಕರ್ತುಮತಃ ಪರಃ ಇತ್ಯಾದಿಭ್ಯಃ. ಅತೀವ ಪರಿಪೂರ್ಣ ಪರಮಾತ್ಮ ತೇ ಸುಖಂ ಅತೀವ ಪರಿಪೂರ್ಣ. ನಿನ್ನ ಸುಖ ಆನಂದಮಯೋ ಅಭ್ಯಾಸ ಪರಿಪೂರ್ಣ, ನಿನ್ನ ಜ್ಞಾನ ಪರಿಪೂರ್ಣ, ನಿನ್ನ ಸೌಭಾಗ, ನಿನ್ನ ಸೌಂದರ್ಯಾದಿಗಳು ಪರಿಪೂರ್ಣ. ಯಚ್ಚ ಅಲ್ಪಯುಕ್ತಂ ಸ್ಮರ್ತುಂ ವಾ ಶಕ್ತಃ ಕರ್ತು ಮತಃ ಪರಂ. ಉಳಿದು ಏನ ಯಚ್ಚ ಅತ್ಯಯುಕ್ತಂ. ಯಾವುದು ಅತ್ಯಯುಕ್ತವಾಗಿದ್ದರೆ ಇವುಗಳಿಂದ ಅದು ಸ್ಮರಣೆ ಮಾಡೋಕ್ಕೂ ಬರೋದಿಲ್ಲ. ನೋಡೋದೇನು ಬಂತ ಅದನ್ನು? ಪರಮಾತ್ಮನ ನೋಡಬೇಕು ಅಂಥೇಳಿ ಒಂದೇ ಮಾತು ತಿಳ್ಕೊ, ಸಿಂಪಲ್ ಅದು. ದೇವರ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂದಮೇಲೆ ದೇವ್ರಿಗೆ ಏನಿರಬೇಕು? ಆಕಾರ ಇರಲೇಬೇಕಲ್ಲ. ಆಕಾರ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದೇನು ಬಂತು? ಆಕಾರ ಇದ್ದರೆ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅಪರೋಕ್ಷ ಜ್ಞಾನ ಬರುತ್ತೆ. ಅವ್ರ ಪ್ರಕಾರ ಬರಬಾರ್ದು. ಏನು ಬರಬೇಕು ಅವರಿಗೆ? ಪರೋಕ್ಷ ಜ್ಞಾನ ಅಷ್ಟೇ. ಕೆಲವು ಮತ್ತೊಬ್ಬ ಅಪರೋಕ್ಷ ಜ್ಞಾನ ಒಪ್ಪೋದಿಲ್ಲ, ಅವರು ಪರೋಕ್ಷ ಜ್ಞಾನ ಅಷ್ಟೇ ಹೇಳೋದು ಅವರು. ಹಾಗೆ ಎಲ್ಲರಿಗೂ ಜ್ಞಾನ ಬರಬೇಕಾಗಿತ್ತು. ಪರೋಕ್ಷ ಜ್ಞಾನ ಬಂದಾಯ್ತಲ್ಲ ನಮಗೆ ಈಗಾಗಲೇ. ಅಪರೋಕ್ಷ ಜ್ಞಾನ ಸ್ಪೆಷಲ್ ಅದು. ಸುಭಗ ಸೌಭಗ ಸೌಭಾಗ್ಯ. ಭಗ ಶಬ್ದಕ್ಕೆ ಎರಡು ಅರ್ಥ ಬರುತ್ತೆ. ಸುಭಗ, ಸುಭಗಸ್ಯ ಭಾವ ಸೌಭಗ.
ಸೌಭಾಗ ಅಂದರೆ ಮತ್ತೆ 6 ಗುಣ ಬಂದು ಐಶ್ವರ್ಯಸ್ಯ ಸಮಗ್ರಸ್ಯ ಅವಿಷ್ಟು ಸೇರಿಕೊಂಡು ದೇರ್ಫೋರ್ ಈ ಅರ್ಥ ಹೇಳಬಾರ್ದು. ಅಂದರೆ ಇದೆಲ್ಲ ಆಚಾರ್ಯ ಯಾತಕ್ಕೆ ಬರೆದರು, ನಿರ್ವಾಣ ಶಬ್ದಕ್ಕೆ ಚೆನ್ನಾಗಿ ಗಲಾಟೆ ಎಬ್ಸಿದ್ರು ಅವರು. ನಿರ್ವಾಣ ಶಬ್ದಕ್ಕೆ ಅದಕ್ಕೆ ಅಷ್ಟು ಡೀಟೇಲಾಗಿ ಅದಕ್ಕೆ ಉತ್ತರ ಕೊಟ್ಟರು. ತಾನಿಚ ಸರ್ವಾಣಿ ಅನ್ಯೋನ್ಯ ಸ್ವರೂಪಾಣಿ, ದೇವರ ಎಲ್ಲ ರೂಪಗಳು ಕೂಡ ಏನಾಗಿವೆ, ಪ್ರತಿಯೊಂದು ರೂಪದಲ್ಲೂ ಪ್ರತಿಯೊಂದು ರೂಪವೂ ಇದೆ. ಕೃಷ್ಣ ರೂಪದಲ್ಲಿ ಎಷ್ಟು ರೂಪ ಇದೆ, ಅನಂತ ರೂಪ ಇದೆ. ರಾಮರೂಪದಲ್ಲಿ ರಾಮರೂಪ ಸೇರಿ ಅನಂತ ರೂಪ, ಕೃಷ್ಣ ರೂಪ ಸೇರಿ ಅನಂತ. ರಾಮಾದಿ ರೂಪ ಒಂದೊಂದರಲ್ಲೂ ಇದೆ. ದೇವರು ಅನೋರಣೀಯ ಅನ್ನಂದರೆ ಅಣುವಿಗಿಂತ ಅಣು, ಅವನ ರೂಪಗಳು ಅನಂತ. ಅಣುವಿಗಿಂತ ಅಣುವಾದ ರೂಪದಲ್ಲೂ ಅನಂತ ರೂಪ ಇದೆ. ಮತ್ತು ಮಹತ್ಗಿಂತ ಮಹದಾದ ರೂಪದಲ್ಲೂ ಅನಂತ ಇದೆ. ತಲೆ ಕೆಟ್ಟೋಗುತ್ತೆ ಅಂದರೆ ಹೌದು, ದೇವ್ರ ಮಹಿಮೆ ಅದು. ಉಳಿದವರೆಲ್ಲ ತಲೆ ಕೆಟ್ಟೋಗುತ್ತೆ. ದೇವ್ರ ಮಹಿಮೆ ಆದ್ದರಿಂದ ವೈಭವ ದೇವರು. ಹೇಗೆ ಅಂದರೆ ಅಚಿಂತ್ಯಾದ್ಭುತ ಶಕ್ತಿ ಅದು. ಉಳಿದವ್ರಿಗೆ ಆ ವಿಶೇಷ ಹೇಳಬಾರ್ದಲ್ಲ, ಏನು ಹೇಳಬೇಕು, ಅಚಿಂತ್ಯಾದ್ಭುತ ಶಕ್ತಿ ದೇವರು. ಅದಕ್ಕೆ ದೇವರಿಗಿರೋದು. ನಾವು ದೇವರು ನಮಗಿಲ್ಲ, ದೇವರೆಲ್ಲ ಆದ್ದರಿಂದ ಇಲ್ಲ ಅಷ್ಟೇ. ಹಾಂ, ವಿಶೇಷ ಹೇಳಬೇಕಾದ್ರೆ ಎಲ್ಲರಿಗೂ ದೇವರಿಗೆ ಮಾತ್ರ, ಉಳಿದವ್ರಿಗೆ ಯಾರು ಅಚಿಂತ್ಯಾದ್ಭುತ ಶಕ್ತಿ ಹೇಳಬಾರದು. ರಿಲೇಟಿವ್ ಆಗಿ ಹೇಳ್ಬೋದು ಮಹಾಲಕ್ಷ್ಮಿಗೆ ಅವರಿಗೆಲ್ಲ. ಆದರೆ ಅಬ್ಸಲ್ಯೂಟ್ ಅಚಿಂತ್ಯ ಶಕ್ತಿ ದೇವರದು ಒಂದೇ. ವಿಶೇಷ ಎಲ್ರಿಗೂ ಇದೆ. ಜೀವನಿಗೂ ಅವನ ಆನಂದಾದಿ ಗುಣಗಳಿಗೆ ಸಂಬಂಧ ಇದೆ, ಅಭೇದ ಸಂಬಂಧ. ವ್ಯವಹಾರ ಮಾಡಬೇಕಾದ್ರೆ ವಿಶೇಷ ಬೇಕೇ ಬೇಕು. ವಿಶೇಷ ಅನ್ನೋದು ಎಲ್ಲ ವಸ್ತುನೂ ಇದೆ. ಅದು ಅಚಿಂತ್ಯಾದ್ಭುತ ಶಕ್ತಿ ದೇವರಲ್ಲಿ ಮಾತ್ರ ಇದೆ, ಅದನ್ನು ಹೇಳಬೇಕು. ತಾನಿಚ ಸರ್ವಾಣಿ ಅನ್ಯೋನ್ಯ ಸ್ವರೂಪಾಣಿ, ಪ್ರತಿಯೊಂದು ರೂಪದಲ್ಲೂ ಪ್ರತಿಯೊಂದು ರೂಪವೂ ಇದೆ. ವಿಜ್ಞಾನಮಾನಂದಂ ಬ್ರಹ್ಮ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯಶ್ಚ ಜ್ಞಾನಮಯಂ ತಪಃ ಯಸ ಮಾ ಭಗ ಪ್ರವಿಶ ಸ್ವಾಹ. ಎಲ್ಲಿದ್ದಿದೆ? ತೈತಿರೀಯ ಸಮಾಭಗ ಪ್ರವಿಶ ಸ್ವಾಹ. ದೇವರು ವೇದವ್ಯಾಸರ ಸ್ತೋತ್ರ ಅದು. ನತಸ್ಯ ಹಾಗಿದ್ದರೆ ನಿರಾಕಾರಕ್ಕೆ ಏನರ್ಥ ಅಂತ ಹೇಳ್ತಾರೆ. ನತಸ್ಯ ಪ್ರಾಕೃತಾಮೂರ್ತಿ ಮಾಂಸ ಮೇಧೋಸ್ಥಿ ಸಂಭವ. ದೇವರಿಗೆ ಎಂಥ ರೂಪ ಇಲ್ಲ, ಮಾಂಸ ಮೇಧೋ ಅಸ್ಥಿ ಸಂಭವ. ಮಾಂಸದಿಂದ ಮಾಡಿರೋ ಬಂಗಾರದ ಪ್ರತಿಮೆ ಕೊಟ್ಟರು, ಬಿಡಿಸ್ಬೇಡ್ರಿ ಮಾಂಸ, ರಕ್ತ ಬಂದರೆ ಕಷ್ಟ ಅಂತಾರೆ ಯಾರು. ಯಾಕೆ? ರಕ್ತ ಇಲ್ಲ, ಮತ್ತು ಒಳಗೆ ಚಿನ್ನನೇ ಇರೋದು, ಗೊತ್ತಾಯ್ತಾ? ಚಿನ್ನದ ಪ್ರತಿಮೆ ಒಳಗೆ ಚಿನ್ನ ಇದೆ, ಬೆಳ್ಳಿ ಪ್ರತಿಮೆ ಬೆಳ್ಳಿ ಇದೆ. ಪರಮಾತ್ಮ ಆನಂದಾದಿಮಯನಾದ್ದರಿಂದ ಒಳಗೆ ಪ್ರತಿಯೊಂದಕ್ಕೂ ಏನಿದೆ, ಜ್ಞಾನಾನಂದಮಯ ರೂಪನೇ ಹೊರತು ಈ ರಕ್ತ ಮಾಂಸದ ರೂಪ ದೇವರಿಗಿಲ್ಲ. ಪ್ರಾಕೃತ, ಅದೇ ಪ್ರಾಕೃತ ಅಂದರೆ ಹಾಗೆ ರಕ್ತ ಮಾಂಸ ಹೊಂದಿರೋ ರೂಪನೇ ಪ್ರಾಕೃತ ರೂಪ. ಮೂರ್ತಿ ಮಾಂಸ ಮೇಧೋಸ್ಥಿ ಸಂಭವ. ಮಾಂಸ, ಮೇಧಸ್ಸು, ಅಸ್ಥಿ ಇವೆಲ್ಲ ಇದೆ. ಅರ್ಥ ಆಯ್ತಾ? ನಾ ಯೋಗಿತ್ವಾದ್ ಈಶ್ವರತ್ವಾದ್ ಸತ್ಯರೂಪಾಚ್ಯುತೋ ಬಿಹು. ದೇವರಿಗೆ ಯಾಕಿಲ್ಲ ಅಂದರೆ ಯೋಗಿ ಅವನು, ಈಶ್ವರ, ಸರ್ವಸಮರ್ಥ, ಸತ್ಯರೂಪ. ಆದ್ದರಿಂದ ದೇವರಿಗೆ ಅಂಥ ರೂಪಗಳಿಲ್ಲ. ಆ ರೀತಿ ಚಿಂತನೆ ಮಾಡೋದು ದೇವರನ್ನು. ಅದು ಶ್ರೀನಿವಾಸ ದೇವರನ್ನು, ಕೃಷ್ಣನ್ನೆಲ್ಲ ನೋಡ್ತೇವೆ. ಶಿಲಾ ಪ್ರತಿಮೆ ಕಾಣುತ್ತೆ ನಿಮಗೆ. ತಕ್ಷಣ ಏನು ತಿಳ್ಕೊಬೇಕದನ್ನು? ಪ್ರತಿಮೆನೇ ಹೊರತು ಏನಲ್ಲ, ದೇವರಲ್ಲ. ಆದರೆ ಎಂಥ ಪ್ರತಿಮೆ ಇದು? ಅತಿ ಹೆಚ್ಚು ಸನ್ನಿಧಾನ ಇರೋ ಪ್ರತಿಮೆ, ಅತಿ ಹೆಚ್ಚು ಸನ್ನಿಧಾನ ಇರೋ ಪ್ರತಿಮೆ. ಅದು ತಾತ್ಪರ್ಯ ವ್ಯತ್ಯಾಸವಂತೀಗ. ಉದಾಹರಣೆಗೆ ಒಂದು ಬಿಸಿ ಪಾತ್ರೆ ಇದೆ, ಅದರ ಮೇಲೆ ನೀವು ಕೀಟ ಅನ್ನ ಆಗುತ್ತಾ? ಅಗ್ನಿ ಮೇಲೆ ಇಟ್ಟರಾಗುತ್ತೆ. ಇಲ್ಲೂ ಅಗ್ನಿನೇ. ಎಂಥ ಅಗ್ನಿ ಇದು? ಆ ಪರ್ಪಸ್ಗೆಲ್ಲ ಬರೋದಿಲ್ಲ, ಆ ಪರ್ಪಸ್ಸಿಗೆ ಬರೋದಿಲ್ಲ. ಇದು ದೊಡ್ಡ ಅಗ್ನಿ ಇದೆ. ಅದು ಅಗ್ನಿ ಅಂತ ದೂರ ಇದ್ದರೂ ನಮ್ಗೆ ನಿಲ್ಲಕ್ಕಾಗಲ್ಲ. ದೂರ ಇದ್ದರು, ಸೂರ್ಯ ಎಷ್ಟು ದೂರ ಇದ್ದಾನೆ? ಕೋಟಿಗಟ್ಟೆ ಕಿಲೋಮೀಟ್ರ್ ದೂರ ಇದ್ದಾನೆ. ಬಟ್ ನಮಗೆ ಇಷ್ಟು ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟಿದ್ರೂ ಕೂಡ, ಇಷ್ಟು ದೂರ ಇದ್ದರೂ ಕೂಡ. ಅದು ಆ ರೀತಿ ಎಷ್ಟೇ ಬಿಸಿ ಪದಾರ್ಥ ಇರಲಿ, ಅಲ್ಲಿದ್ದು ಇಲ್ಲಿ ಬರಲ್ಲ ಅದು. ಹಂಡೆ, ಬಿಸಿ ಹಂಡೆ ಅಲ್ಲಿದೆ, ಬಿಸಿ ನೀರು ಅಲ್ಲಿದೆ, ಇಲ್ಲಿ ಬಿಸಿ ಆಗಲ್ಲ. ಅದು ಸೂರ್ಯ, ಅದು ಬೆಂಕಿ ಇದ್ದರೆ ರೇಡಿಯೇಷನ್ ಬರುತ್ತೆ. ನೀರಿಗೆ ರೇಡಿಯೇಷನ್ ಇಲ್ಲ. ಮತ್ತು ರೇಡಿಯೇಷನ್ ಬರೋದ್ರೆ ಕುದೀತಾ ಇದ್ದ ನೀರಿಗೂ ಏನು ಬರೋದಿಲ್ಲ, ಅಲ್ಲಿ ಮುಟ್ಟಿದ್ರಷ್ಟು. ಇಲ್ಲಿದ್ರೆ ನಮಗೇನಾಗಲ್ಲ. ಅದರಿಂದ ಬೆಂಕಿ ಝಳ ಬರುತ್ತೆ, ಅದ್ರ ಝಳ ಬರೋಲ್ಲ. ಆದ್ದರಿಂದ ಆ ಶಕ್ತಿನೇ ಬೇರೆ. ನ ಯೋಗಿತ್ವಾದೀಶ್ವರತ್ವಾತ್ ಸತ್ಯರೂಪಾಚ್ಯುತೋ ಬಿಭು. ಸದ್ದೇಹ ಸುಖಗಂಧಶ್ಚ ಜ್ಞಾನಭಾಹ ಸತ್ಪರಾಕ್ರಮ ಜ್ಞಾನಜ್ಞಾನ ಸುಖಸುಖ ಸವಿಷ್ಣು ಪರಮೋ ಅಕ್ಷರ ಇತಿ ಪೈಂಗಿಖಿಲೆ. ದೇವರು ದೇಹನ ವರ್ಣನೆ ಮಾಡ್ತಾ ಇದ್ದಾರೆ. ನಾವು ಯಾವುದೋ ಕಥೆ ಹೇಳ್ತಾ ಇಲ್ಲ, ವೇದವಾಕ್ಯಗಳೆಲ್ಲ ಪೈಂಗಿ ಶ್ರುತಿ ಹೇಳ್ತಾ ಇದೆ ಅಂತ ಹೇಳಿದ ಮೇಲೆ ನೀವು ಶ್ರುತಿ, ನಾವು ಶ್ರುತಿ ಕೊಟ್ಟಿದ್ದೇವೆ. ಈಗ ನಿರಾಕಾರ ಅಂತ ಹೇಳಿ ನೀನು ಶ್ರುತಿ ಕೊಟ್ಟಿಯಲ್ಲ, ಅದು ಸಾವಕಾಶ. ನಾವು ಕೊಡೋ ಶ್ರುತಿ ಎಂಥದ್ದು? ನಿರವಕಾಶ. ಮತ್ತು ಸಾವಕಾಶ ಅರ್ಥ ಅವರೇ ಹೇಳಿಬಿಟ್ಟಿದ್ದಾರೆ. ಇಂಥ ಮಾಂಸ ದೇಹ ಇಲ್ಲ ಅಂತ ಅವರ ಕ್ಲಾರಿಫಿಕೇಷನ್ ಕೊಟ್ಬಿಟ್ಟಿದ್ದಾರೆ. ಆ ದೇವ ಆಕಾರ ಇದೆ,
ಈ ಮಾಂಸ ಮೇದೋಷ್ಟಿಯಿಂದ ಮಾಡಿದ ಆಕಾರ ಇಲ್ಲ, ಸಮಸ್ಯೆನೇ ಇಲ್ಲ. ಹಾಂ, ಯಾರಿಗೆ? ಮುಕ್ತರಿಗೂ ಇಲ್ಲ. ಅದಕ್ಕೆ ಆ ದೇಹ ಸಾಯೋದಿಲ್ಲ, ಇಲ್ಲದ್ರೆ ಸತ್ತು ಅದು ಸಾಯಬೇಕಾಗ್ತಿತ್ತು. ದೇಹೋ ಎಮ್ಮೆ ಪ್ರಧಾನಂದೋ ನಾಯಂ ಪ್ರಕೃತಿ ನಿರ್ಮಿತ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ ಇತ್ಯಾದಿಭ್ಯೋ ಬ್ರಹ್ಮವೈವರ್ತೆ. ದೇಹೋಯಮ್ಮೆ ಸದಾನಂದ ಆಚಾರ್ಯ ಒಂದೇ ವಂದ್ಯಂ ಸದಾನಂದಂ ಈ ಪದ ಉಪಯೋಗಿಸಿ ಇದೇ ಪದ ಇಟ್ಟಿದ್ದಾರೆ. ಆಯ್ತಲ್ಲೀಗ, ಆಯಿತು, ಕೆಡಿಸ್ಕೊಳ್ಳಿಲ್ಲ. ಸದ್ದೇಹ ಸುಖಗಂಧಶ್ಚ ಜ್ಞಾನಭಾಹ ಸತ್ಪರಾಕ್ರಮ ಜ್ಞಾನ ಸುಖ ಸವಿಷ್ಣು ಪರಮೋ ಅಕ್ಷರ ಇತಿ ಪೈಂಗಿಖಿಲೆ ಅಂತ ಹೇಳಿದ್ರಿಂದ ಇದೇ ಇಂಥ ದೇಹ ಇದೆ. ದೇಹೋಯಮ್ಮೆ ಪರಾನಂದ ಸದಾನಂದ ನಾಯಂ ಪ್ರಕೃತಿ ನಿರ್ಮಿತ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ ಇತ್ಯಾದಿಭ್ಯೋ ಬ್ರಹ್ಮವೈವರ್ತೆ. ದೇಹೋಯಮ್ಮೆ ಸದಾನಂದ, ನನ್ನ ದೇಹ ಅಂದ ಅದಾನಂದ ಆನಂದಮಯ, ಆನಂದಾದಿ ಅನಂತ ಗುಣೋಪಲಕ್ಷಿತವಾದದ್ದು ಅಂತ ತಿಳ್ಕೋಬೇಕು. ಬರೀ ಆನಂದಮಯ ಅಲ್ಲ, ಆನಂದಾದಿ ಅನಂತಾನಂತ ಗುಣಪರಿಪೂರ್ಣವಾದ ದೇಹ ನಂದು. ಮತ್ತು ನಾಯಂ ಪ್ರಕೃತಿ ನಿರ್ಮಿತ, ಅಲ್ಲೇ ಕ್ಲಾರಿಫಿಕೇಷನ್, ಪ್ರಕೃತಿಯಿಂದ ಮಾಡಿದ್ದಲ್ಲ ಇದು. ನೋಡಿ, ಇದು ಪ್ಲಾಸ್ಟಿಕ್ ಹೂವಲ್ಲ ಅಂತ ಹೇಳೋದಿಲ್ಲ, ಇದು ಪ್ಲಾಸ್ಟಿಕ್ ಹೂವಲ್ಲ. ಪ್ಲಾಸ್ಟಿಕ್ ಹೂವಿಗೆ ಒಂದು ಗುಣ ಇದೆ, ಒಂದು ಗುಣ ಇಲ್ಲ. ಏನು ಹೇಳಿ ನೋಡೋಣ? ವಾಸನೆ ಇಲ್ಲ, ಅದಕ್ಕೆ ವಾಸನೆ ಎಲ್ಲ ಇದೆ, ಆಯುಷ್ಯ ಇಲ್ಲ. ಎಷ್ಟಿದೆ ಅದಕ್ಕೆ? ಒಂದು ದಿವಸ ಅಷ್ಟೇ. ಇದು ಪ್ಲಾಸ್ಟಿಕ್ಕಿಂದ ವರ್ಷಗಟ್ಟಲೆ ಇರುತ್ತೆ ಪ್ಲಾಸ್ಟಿಕ್ಕಿಂದ, ಮತ್ತು ಫ್ರೆಶ್ಶಾಗಿ ಹಾಗೆ ಕಾಣ್ತಿರ್ಬೇಕಾದ್ರೆ. ಆದರೆ ಇಷ್ಟಾದರೂ ಈ ಗುಣ ಅಲ್ಲ ಅದಕ್ಕೆ, ಈ ನ್ಯಾಚುರಲ್ ಹೂವು ಅಲ್ಲ ಅದು, ಗೊತ್ತಾಯ್ತಾ? ಅದು ಆರ್ಟಿಫಿಷಿಯಲ್ ಆಗಿದೆ. ಕೆಲಸ ಆರ್ಟಿಫಿಷಿಯಲ್ ಗ್ರೇಟು. ಯಾಕೆ ಆರ್ಟಿಫಿಷಿಯಲ್ಲಾಗಿ ಗ್ರೇಟೇ ಹೊರತು ಒರಿಜಿನಾಲಿಟಿ ಬರಲ್ಲ ಅದು. ಎಷ್ಟೇ ಬ್ಯೂಟಿಫುಲ್ ಜಿರಾಕ್ಸ್ ಆಗಿದ್ದರೂ ಜಿರಾಕ್ಸೇ ಅದು, ಒರಿಜಿನಲ್ ಅಲ್ಲ. ಎಷ್ಟೇ ಹಳೆ ಒರಿಜಿನಲ್ ಆದರೂ ಒರಿಜಿನಲ್ಲೇ, ಅದು ಬಿಡ್ಲಕ್ಕೆ ಬರೋದಿಲ್ಲ. ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ ಇತ್ಯಾದಿಭ್ಯೋ ಬ್ರಹ್ಮವೈವರ್ತೆ. ನಮಗೆ ನೋಡಿ, ಹುಡುಗರು ಆಟಕ್ಕೆಲ್ಲ ಏನು ಮಾಡಿರ್ತಾರೆ ಗೊತ್ತಾ? ಈ ನೋಟ್ಗಳು ಮಾಡಿರ್ತಾರೆ, 500 ರೂಪಾಯಿ ನೋಟು, 2000 ರೂಪಾಯಿ ಮಾಡಿರ್ತಾರೆ, ಗೊತ್ತಾಯ್ತಾ? ಆಟಕ್ಕೆ ಅವೆಲ್ಲ ಕೂಡ ಅದು ಅಫೆನ್ಸ್ ಅಲ್ಲ. ಅದನ್ನು ಕೋಟಾ ನೋಟು ಅಂತ ಕರಿಬಾರ್ದು. ಯಾಕೆ ಕೋಟಾ ನೋಟು ಅಂತ ಕರಿಬಾರ್ದು? ಅದು ದುಡ್ಡು ಕೊಡ್ತಾರೆ, ದುಡ್ಡು ತೊಗೋತಾರೆ, ಅವರು ತೊಗೋತಾರೆ, ಏನು ಮಾಡ್ತಾರೆ. ಅದು ನೋಡೋದಕ್ಕೆ ಒರಿಜಿನಲ್ ಕಂಡಂಗೆ ಕಾಣುತ್ತೆ, ಒರಿಜಿನಲ್ ಅದು ಮೋಸ ಅಲ್ಲ. ಅದು ಆಟಕ್ಕೆ ಮಾಡಿರೋದು ಅಷ್ಟೇ. ಆದರೆ ಡೂಪ್ಲಿಕೇಟ್ ಒರಿಜಿನಲ್ ಅದು ಮೋಸ, ತಿಳಿತಾ? ಅದು ದೇವರ ದೇಹ ಎಂಥದ್ದಲ್ಲ, ಅದು ಡೂಪ್ಲಿಕೇಟೂ ಅಲ್ಲ, ಗೊತ್ತಾಯ್ತಾ? ಕೃತಕನೂ ಅಲ್ಲ, ಪೂರ್ತಿ ನ್ಯಾಚುರಲ್. ಇನ್ನೊಬ್ಬರಿಗೆ ಅದು ಮಾಡೋಕ್ಕೆ ಬರೋದೂ ಇಲ್ಲ. ಇತ್ಯಾದಿಭ್ಯೋ ಬ್ರಹ್ಮವೈವರ್ತೆ. ಅದಕ್ಕೆ ನಾಯಂ ಪ್ರಕೃತಿ ನಿರ್ಮಿತ ತದೇವ ಲೀಲಯಾ ಚಾಸೌ ಪರಿಚ್ಛಿನ್ನಾದಿರೂಪೇಣ ದರ್ಶಯತಿ ಮಾಯಯಾ. ಆದರೆ ಪ್ರಶ್ನೆ ಬಂತ ಹಾಗಿದ್ದರೆ ಎಷ್ಟು ಪ್ರಶ್ನೆ ಉತ್ತರ ಕೊಡ್ತಾರೆ ಆಚಾರ್ಯರು. ಹಾಗಿದ್ದರೆ ಕಣ್ಣಿಗೆ ಕಾಣಬಾರ್ದು ಆ ರೂಪ, ಗೊತ್ತಾಯ್ತಾ? ಕಂಡಿದ್ದರಿಂದನೇ ಅದು ಪ್ರಾಕೃತ ಅಂತ ಯಾಕೆ ಹೇಳಬಾರ್ದು? ಮೊದಲು ಪ್ರಶ್ನೆ ಅರ್ಥ ಮಾಡ್ಕೋಬೇಕು, ಆಮೇಲೆ ಉತ್ತರದ ಯೋಚನೆ. ನೀವು ಕಾಣುತ್ತೆ ಅಂತ ಹೇಳ್ತೀರಿ, ಅಪ್ರಾಕೃತ ಅಂತೀರಿ, ಅಪ್ರಾಕೃತ ಕಾಣಬಾರ್ದು. ಕಣ್ಣ ಮೇಲೆ ಏನಾಗಬೇಕದು? ನೋಡಿದ್ರಾ, ನೀವು ಗೆದ್ದಿವಿ ಅಂತ ತಿಳ್ಕೊಬೋದು. ನೋಡಿದ್ರೆ ಸೋತ್ಬಿಟ್ರು ಅವರು, ಉತ್ತರ ಕೊಡ್ತಾರೆ. ಹೌದು, ಪ್ರಶ್ನೆ ಸರಿಯಾಗಿದೆ. ಫಸ್ಟ್ ಇಂಥ ಪ್ರಶ್ನೆ ಆಚಾರ್ಯ ಹೇಳದೆ ಹೋದರೂ ಹುಡುಕಿ ಒಂದು ಉತ್ತರ ಕೊಟ್ಟ ಮೇಲೆ ಬಿಡೋದಿಲ್ಲ, ಎಲ್ಲ ಹೇಳಿಬಿಡ್ತಾರೆ. ಅಲ್ಲೇ ಒಂಚೂರು ಇಷ್ಟಾದರೂ ಡೌಟ್ ಕ್ರಿಯೇಟ್ ಮಾಡ್ತಾರೆ. ಆಶ್ಚರ್ಯ, ಇಷ್ಟು ಸ್ಪಷ್ಟ ಹೇಳಿದರೂ ಕೂಡ ಡೌಟ್ ಕ್ರಿಯೇಟ್ ಮಾಡಿ ಏನು ಮಾಡಬೇಕು ಅದಕ್ಕೆ? ನಚ ಗರ್ಭೆ ನ ತದೈವ ಲೀಲಯಾ ಚಾಸೌ. ಪರಮಾತ್ಮ ಎಂಥವನು ಅಂದರೆ ತನ್ನ ಮೂಲರೂಪನೇ ಏನು ಮಾಡ್ತಾರೆ? ಲೀಲೆಯಿಂದಾಗಿ, ತನ್ನ ವಿಶೇಷವಾದ ಸಾಮರ್ಥ್ಯದಿಂದಾಗಿ ಪರಿಚ್ಛಿನ್ನಾದಿ ರೂಪೇಣ ದರ್ಶಯತಿ ಮಾಯಯ. ಪರಿಚ್ಛಿನ್ನ ಅಂದ್ರೇನು? ಲಿಮಿಟೆಡ್, ಪರಿಚ್ಛಿನ್ನ. ಅದಕ್ಕೆ ಅದು ಉತ್ತರ ಕೊಟ್ಟಿದ್ದೇನು? ಮ್ಯೂತ ಮಿಥ್ಯಾ ದೃಶ್ಯತ್ವಾತ್ ಜಡತ್ವಾತ್ ಪರಿಚ್ಛಿನ್ನತ್ವಾತ್. 3 ಕಾರಣ ಕೊಟ್ಟಿದ್ದು. ಯಾವುದು ಪರಿಚ್ಛಿನ್ನನೋ ಅದೇನದು? ಅನಿತ್ಯ. ಅವ್ರ ಪ್ರಕಾರ ಸುಳ್ಳು, ನಮ್ಮ ಪ್ರಕಾರ ಅನಿತ್ಯ ಅದು. ಆದರೆ ದೇವರು ಇಷ್ಟೇ ರೂಪ ತೋರಿಸಿದ ಆದಮೇಲೆ ನಮ್ಮ ಹೃದಯ ಕಮಲ, ನಮ್ಮ ದೇಹನೇ ಚಿಕ್ಕದು, ಹೃದಯ ಇನ್ನೂ ಚಿಕ್ಕದು, ಅದರಲ್ಲಿ ಪರಮಾತ್ಮ ಇದ್ದಾನೆ, ಸೂಕ್ಷ್ಮ ಕಮಲ, ಅದರಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳೋದಾದರೆ ಎಷ್ಟು ಸೂಕ್ಷ್ಮ, ಪರಿಚ್ಛಿನ್ನನಾಗ್ತಾನೆ. ಆದ್ದರಿಂದ ಸುಳ್ಳು ಅಂತ ಹೇಳ್ತೀರಾ, ಅನಿತ್ಯ ಅಂತ ಹೇಳ್ತೀರಾ? ಎರಡೂ ಅಲ್ಲ. ಯಾಕೆ? ಸಾಮರ್ಥ್ಯ ದೇವರದು, ಅದು ನೋಡಲಿಕ್ಕೆ ದೇವ್ರಿಗೆ ಬರುತ್ತದು. ಮಾಯಯ ನಚ ಗರ್ಭೆ ಅವಸದ್ ದೇವಿಯ ಮಾಯಯ. ಏನು ಮಾಯ ಅಂದರೆ ಕಪಟ ಅಂತ ಅರ್ಥ ಅಲ್ಲ, ತನ್ನ ಇಚ್ಛೆಯಿಂದ, ಲೀಲೆಯಿಂದ, ಮಹಾತ್ಮೆಯಿಂದ ಅಷ್ಟು ಅರ್ಥ ಇದೆ. ಆ ತೋರಿಸ್ತಾ ದೇವರ ಶಕ್ತಿ ಅದು.
ನ ಚ ಗರ್ಭೆ ಅವಸದ್ದೇವ್ಯಾ ನ ಚಾಪಿ ವಸುದೇವತಃ ನ ಚಾಪಿ ರಾಘವಾಜ್ಜಾತೋ ನ ಚಾಪಿ ಜಮದಗ್ನಿತಃ ನಿತ್ಯಾನಂದೋ ಅದ್ವಯೋಪ್ಯೇವಂ ಕ್ರೀಡತೆ ಮೋಹದರ್ಶನ ಇತಿ ಪಾದ್ಮೆ. ಅದಕ್ಕೆ ದೃಷ್ಟಾಂತ ಕೊಟ್ಟು ನ ಚ ಗರ್ಭೆ ಅವಸದ್ದೇವ್ಯ. ದೇವ್ಯ ಅಂದರೆ ಯಶೋಧಾದೇವಿ, ಆಮೇಲೆ ದೇವಕೀ ದೇವಿ, ಕೌಸಲ್ಯಾದೇವಿ, ಇವರ ಗರ್ಭದಲ್ಲಿ ದೇವರು ವಾಸ ಮಾಡಿಲ್ಲ. ದೇವರಿಗೆ ಮುಕ್ತರಿಗೆ ಗರ್ಭವಾಸ ಇಲ್ಲ, ಪರಮಾತ್ಮನ ಗರ್ಭವಾಸ ಇರುತ್ತಾ. ನ ಚಾಪಿ ವಸುದೇವತಃ, ಅದೇ ರೀತಿ ಏನು ಬೇಕು, ದಶರಥ, ಇವರು ಯಾರಿಂದನೂ ಹುಟ್ಟಿದ್ದಲ್ಲ. ನ ಚಾಪಿ ರಾಘವಾಜ್ಜಾತಃ, ರಾಘವ ಅಂದರೆ ದಶರಥ. ನ ಚಾಪಿ ಜಮದಗ್ನಿಯಿಂದ ಹುಟ್ಟಿದ್ದಲ್ಲ ಪರಶುರಾಮ ರೂಪ. ನಿತ್ಯಾನಂದೋ ಅದ್ವಯೋಪ್ಯೇವಂ ಕ್ರೀಡತೆ ಮೋಹದರ್ಶನ. ನಿತ್ಯಾನಂದ ಅದ್ವಯ ಅಂದರೆ ಅದ್ವಿತೀಯ, ಆದರೂ ಕೂಡ ಮೋಹದರ್ಶನ ಹಾಗೆ ತೋರಿಸೋದು ನಿಜ, ಆದರೆ ಪ್ರಾಕೃತವಾಗಿಲ್ಲ. ಪ್ರಾಕೃತ ರೂಪದವ್ರು ತೋರಿಸ್ತಾರೆ ದೇವ್ರ ವಿಶೇಷ ಮಹಿಮೆ ಎಲ್ಲಿದೆ. ಎರಡು ಅರ್ಥ ಅದೇನೆ. ಮೋಘ ದರ್ಶನ ಅಂದರೆ ಹುಡುಗರಿಗೆ ಕಾಣಿಸ್ತಾನೆ ಅಂತ ಅರ್ಥ. ಅಮೋಘ ದರ್ಶನ ಅಂದ್ರೇನು? ಅದು ಸುಳ್ಳಲ್ಲ, ಸತ್ಯವಾಗಿದೆ, ಕಾಣಿಸೋದು ನಿಜ, ಸತ್ಯವಾಗಿರೋದು ನಿಜ, ಅದು ಅಪ್ರಾಕೃತ ಆಗಿರೋದು ನಿಜ. ಇದು ದೇವ್ರ ಮಹಿಮೆ ಅದು. ಅದಕ್ಕೆ ಅಚಿಂತ್ಯದ್ಭುತ ಶಕ್ತಿ ಅದು. ಕ್ರೀಡತೆ ಮೋಹದರ್ಶನ. ಇಲ್ಲಿ ಪ್ರಶ್ನೆ ಬರುತ್ತೆ. ಇಲ್ಲಿ ಏನು ಕೊಟ್ಟರು? ವಸ್ತುವಿನ ದೃಷ್ಟಾಂತ ಕೊಟ್ಟರು, ದಶರಥ ಅಂತ ಹೇಳಿದರು, ದೇವಿ ಅಂತ ಕೌಶಲ್ಯಾದಿಗಳನ್ನ ಹೇಳಿದರು, ಆಮೇಲೆ ಜಮದಗ್ನಿ ಹೇಳಿದರು. ಜಮದಗ್ನಿ, ವಸುದೇವ, ದಶರಥ 3 ಜನ ಹೇಳಿದರು. ಆಮೇಲೆ ದೇವಿ ಅಂಥೇಳಿ 3 ಜನ ಎಲ್ಲ ದೇವಿಯರು ಬಂದರು. ಆದರೆ ನರಸಿಂಹಕ್ಕೆ ಹಾಗೆ ಹೇಳಲಿಲ್ಲ, ಮತ್ಸ್ಯಕೂರ್ಮಾದಿಗಳು ಹೇಳಲಿಲ್ಲ, 3 ರೂಪಕ್ಕೆ ಮಾತ್ರ ಹೇಳ್ತಾರೆ. ಯಾತಕ್ಕೆ? ಮೇಲ್ನೋಟಕ್ಕೆ ಹುಟ್ಟಿದ ರೂಪಗಳು. ನರಸಿಂಹ ರೂಪ ಮೇಲ್ನೋಟಕ್ಕೂ ಹುಟ್ಟಿಲ್ಲ ಪರಮಾತ್ಮ, ಸ್ತಂಭದಿಂದ ಪ್ರಾದುರ್ಭೂತನಾಗ್ತಾನೆ, ಡೌಟೇ ಇಲ್ಲ ಅಲ್ಲಿ. ಮತ್ಸ್ಯರೂಪ ಅವೆಲ್ಲ ಹಾಗೆ ಪ್ರಾದುರ್ಭೂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಇವೆಲ್ಲ ಡೌಟ್ ಬರೋದು ಈ 3 ರೂಪಕ್ಕೆ ಮಾತ್ರ. ಅದಕ್ಕೇನು ಮಾಡಿದರು? 3ಕ್ಕೆ ಮಾತ್ರ ಕ್ಲಾರಿಟಿ ಕೊಟ್ಟು, ಉಳಿದು ಕೊಡಬೇಕಾಗಿಲ್ಲ. ಮತ್ತು ಎಲ್ಲರೂ ಡೌಟ್ ಬರೋದಾದರೆ ಎಕ್ಸ್ಟೆಂಡ್ ಇಟ್ಟು ಇನ್ನು ಅಸಿದೇಶ ಮಾಡ್ಕೊಂಬಿಟ್ರೆ ಮುಗಿದೋಯ್ತು. ಬೌದ್ಧ ಥರ ಕಂಡಿದ್ದು ಸ್ವಲ್ಪ ಕಾಲ, ಉಳಿದವ್ರಿಗೆ ಕಾಣಿಸ್ತು ಮಾಯ ಆಯಿತು. ತಂದೆ ತಾಯಿ ಅಲ್ಲೂ ಪ್ರಶ್ನೆ ಇಲ್ಲ. ಕಲಿಕೆ ರೂಪ ಇನ್ನೂ ಆಗಿಲ್ಲ, ಅಲ್ಲೂ ಕೂಡ ಇದೇ ರೀತಿಯ ಅವತಾರ ಆಗುತ್ತೆ. ಉಳಿದ ರೂಪ ಪ್ರಸಕ್ತಿಯೇ ಇಲ್ಲ. ಹೀಗಾಗಿ ಇಷ್ಟು ಮಾತ್ರ ಹೇಳಿದರು. ಎಲ್ಲಿ ಪ್ರಸಕ್ತಿ ಇರುತ್ತೋ ಅಲ್ಲಿ ಉತ್ತರ ಕೊಡಬೇಕು. ಅಪ್ರಸಕ್ತವಾದ ಉತ್ತರಕ್ಕೆ ಯಾಕೆ ಕೊಡಬೇಕಾಗಿಲ್ಲ. ಇತಿ ಪಾದ್ಮೆ. ವಾಮನ ರೂಪಕ್ಕೆ ಹೇಳಿದ ಇದೇ ಅರ್ಥ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಅಲ್ಲೂ ಕೂಡ ಸ್ಪಷ್ಟ ಸ್ತೋತ್ರ ಇದೇ ರೀತಿ ತೋರಿಸ್ತಾರೆ. ನಿಮ್ಮ ಮಗ ಸ್ತೋತ್ರ ಮಾಡಿದೆ, ಅವರು ಸ್ತೋತ್ರ ಮಾಡಿಬಿಡ್ತಾರೆ, ಮಗನಲ್ಲ ಅಂತೇಳಿ. ಆದರೆ ಅಕ್ಸೆಪ್ಟ್ ಮಾಡಿಬಿಡ್ತಾರೆ. ಕೆಲವು ಉಪಲಕ್ಷಣ, ಕೆಲವು ಅತಿದೇಶ, ಕೆಲವು ಅಪ್ರಸಕ್ತ. ಆದ್ದರಿಂದ ಕೆಲವರು ಹೇಳದಿದ್ದಕ್ಕೆ ಕಾರಣ. ಯಾವುದು? ಭೂಲೋಕದ ಕಥೆಯಲ್ಲ, ಮತ್ತು ಅವ್ರು ಒಪ್ಕೊಂಡೇ ಬಿಟ್ಟಿದ್ದಾರೆ. ಅದನ್ನು ಹೇಳ್ಬೇಕಾದ್ರೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಪ್ರಶ್ನೆ ಬರಲಿಲ್ಲ. ಪ್ರಶ್ನೆ ಬರಲು ಉತ್ತರ ಕೊಡಬೇಕು, ಪ್ರಸಕ್ತಿ ಇಲ್ಲ. ಹಾಂ ವಿಷ್ಣು ಯಶಸ್ಸಂತೂ ಬ್ರಾಹ್ಮಣ ಇರ್ತಾನೆ, ಆತನ ಮಗನ ಕಣಿಯುಗದ ಕೊನೆಗೆ ಎಲ್ಲ ಸ್ಪಾಟ್ಗಳು ಶಂಬಲ್ಪುರ, ಇವತ್ತು ಶಂಬಲ್ಪುರ ಅಂತಿದೆ. ಆ ಶಂಬಲ್ಪುರ ಅವತಾರ ಜಾಗ ಹೇಳಿಬಿಟ್ಟಿದ್ದಾರೆ, ಗೊತ್ತಾಯ್ತಾ? ಆದ್ದರಿಂದ ಅಲ್ಲಿ ಅವತಾರ ಆಗುತ್ತೆ ಮುಂದೆ. ಭವಿಷ್ಯ ಇಷ್ಟು ಬೇಗ ಭವಿಷ್ಯ ಹೇಳಿದೆ. ಮೊದಲು ಇವರು ಒಪ್ಪೋದಿಲ್ಲ, ಬಂದ ಮೇಲೆ ಯಾರು ನೋಡಿದವ್ರು ಬರೆದ್ರು ಅಂತ ತಿಳಿ ಮಾಡ್ತಾರೆ. ಇದೆಲ್ಲ ಹಣೆ ಬರ. ಎಷ್ಟು ಪುಷ್ಪಕ ವಿಮಾನ ಒಪ್ತಿದ್ದಿಲ್ಲ ಮೊದಲು, ಸುಳ್ಳು ಅಂತ. ಇವರು ವಿಮಾನ ಮಾಡಿದ್ಮೇಲೆ ಸತ್ಯ ಆಯ್ತಿದೆ. ಇನ್ನು ಸ್ವಲ್ಪ ದಿವಸಕ್ಕೆ ವಿಮಾನ ಬಂದಮೇಲೆ ಇದನ್ನು ಮರ ಮಾಡಿದರೆ ಸೇರಿಸಿರೋದು ಶುರು ಮಾಡ್ತಾರೆ. ಈಗಿನವರಿಗೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ, ಒಪ್ಪಲೇಬೇಕೀಗ. ಇನ್ನು 10-20 ಸಾವಿರ ವರ್ಷ ಆದಮೇಲೆ ಆಮೇಲೆ ಸೇರಿಸಿರೋದು ಬಿಡ್ತಾರೆ. ಅವೆಲ್ಲ ಒಪ್ಪದೇ ಇರೋರು ಏನು ಮಾಡಿದ್ರು ದುರ್ಯೋಧನ ಬೈತ ಸತ್ನಲ್ಲ. ಹಾಗೆ ಅಲ್ಲಿಗೆ ನಾಳೆ ದಿವಸ ಮುಂದಿನ ಇದು ಮುಗಿದು ಇದು ಶುರುವಾಗುತ್ತೆ. ಇನ್ನು ತಾತ್ಪರ್ಯ ಬೇರೆ ಇದೆಯಲ್ಲ, ಅದಕ್ಕೆ ತಾತ್ಪರ್ಯ ಎಷ್ಟಿದೆ? ಸ್ವಲ್ಪ ಇದೆ. ಆದರೆ ಯೋಚನೆ ನಾಳೆಗೆ ಎರಡೂ ಮುಗಿಯುತ್ತೆ. ಆದರೆ ನಾಳೆ ಪಾಠ ಇಲ್ಲ, ನಾಳೆ ಪಾಠ ಇಲ್ಲ. ನಾಡಿದ್ದು ಇಲ್ಲ, ನಾಡಿದ್ದು ಪಾಠ್ಯ ಇಲ್ಲ, ಅದಿಲ್ಲ. ಮತ್ತೆ ಪಾಠ ಭಾನುವಾರನೇ.